ಓಕೆ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತ್ವಂ ಜ್ಞಾನರೂಪಿಣೇ. ಓಂ ನಾರಾಯಣ ನಾರಾಯಣ ನಾರಾಯಣ. ನಿಧಿಧ್ಯಾಸನ ಕೊನೆಯ ಅಂಶದಲ್ಲಿ ಯೋಗ ಧ್ಯಾನದಿಂದ ಹೋಲಿಸ್ತಾ ಇದ್ದಾರೆ. ಏನೆಂದು ಅಲ್ಲಿ ಭಾವನಾತ್ಮಕವಾಗುತ್ತದೆ. ಒಂದು ದೇಶಬಂಧ ಒಂದಾನೊಂದು ಸ್ಥಾನದಲ್ಲಿ ಧ್ಯೇಯ ವಿಶೇಷದಲ್ಲಿ ಮನಸ್ಸನ್ನಿಟ್ಟು ಅದನ್ನೇ ವೃತ್ತಿ ಇಟ್ಟುಕೊಂಡು ಮಿಕ್ಕ ವೃತ್ತಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ಕೊನೆಗೆ ಆ ವೃತ್ತಿಯನ್ನು ತೆಗೆದು ಬಿಡುವುದು, ಇದು ಯೋಗ ಧ್ಯಾನ. ಆದರೆ ವೇದಾಂತ ಧ್ಯಾನ ಅಥವಾ ನಿಧಿಧ್ಯಾಸನ ಅದಕ್ಕಿಂತ ಬೇರೆಯಾಗಿದೆ. ಅತ್ರಾಪಿ ಯದ್ ವದಂತಿ ಕೇಚಿತ್ ಏವಂ ಸುಮಹದ್ವೈಷಮ್ಯಂ, ತುಂಬ ವ್ಯತ್ಯಾಸ ಇದೆ ಎಂದು ಹೇಳಿದ್ದಾರೆ. ಹೇಳಿದ ನಂತರ ಕೊನೆಗೆ ಒಬ್ಬರು ವೇದಾಂತಿಗಳಲ್ಲೇ ಕೆಲವರು ಹೀಗೆ ಹೇಳ್ತಾರೆ. ಕೆಲವರೆಂದರೆ ಇದು ಭಾಮತಿಕಾರರದೇ ಮಾತು. ಆದ್ದರಿಂದ ಅತ್ರಾಪಿ ಯದ್ ವದಂತಿ ಕೇಚಿತ್ ವ್ಯಾಖ್ಯಾನ ಪ್ರಸ್ಥಾನೀಯ. ವ್ಯಾಖ್ಯಾನ ಪ್ರಸ್ಥಾನೀಯರು ಹೀಗೆ ಹೇಳ್ತಾರೆ. ಅದನ್ನು ಉದಾಹರಿಸಿ ಅದು ಸರಿಯಾಗಿಲ್ಲ ಎಂದು ಸ್ವಾಮೀಜಿ ಹೋಲಿಸಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಶ್ರೋತವ್ಯೋ ಮಂತವ್ಯ ಇತಿ ಬ್ರಹ್ಮಣಿ ಚಿತ್ತ ನಿವೇಶಾತ್ಮಕ ಧಾರಣೋಪದೇಶ. ಶ್ರೋತವ್ಯ ಮಂತವ್ಯ ಒಂದು ವಾಕ್ಯ ಇದೆ ಅಲ್ಲವೇ? ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎಂದು 4 ಮಾತುಗಳಿವೆ. ಆತ್ಮ ದ್ರಷ್ಟವ್ಯ 1, ಶ್ರೋತವ್ಯ 2, ಮಂತವ್ಯ 3, ನಿಧಿಧ್ಯಾಸಿತವ್ಯ 4. ಈ 4 ಮಾತುಗಳನ್ನು ಅವರು ಯೋಗ ಸಾಧನ ಪರವಾಗಿ, ಯೋಗ ಸಾಧನದ ಧ್ಯಾನ ರೂಪವಾಗಿ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ ಶ್ರೋತವ್ಯೋ ಮಂತವ್ಯ ಇತಿ ಬ್ರಹ್ಮಣಿ ಚಿತ್ತ ನಿವೇಶಾತ್ಮಕ ಧಾರಣೋಪದೇಶ. ಈ ಶ್ರೋತವ್ಯ ಮಂತವ್ಯ ಎಂಬ 2 ಮಾತುಗಳು ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಈ 2 ಏನು ಹೇಳುತ್ತಾ ಇವೆ ಅಂದರೆ ಬ್ರಹ್ಮದಲ್ಲಿ ಚಿತ್ತ ನಿವೇಶಾತ್ಮಕ ಧಾರಣೋಪದೇಶ. ಬ್ರಹ್ಮದಲ್ಲಿ ಚಿತ್ತವನ್ನು ಇಡುವುದು, ಬ್ರಹ್ಮನಲ್ಲಿ ಚಿತ್ತವನ್ನಿಡುವ, ಬ್ರಹ್ಮದಲ್ಲಿ ಚಿತ್ತವನ್ನು ಇಡುವ ರೂಪ, ಇಡುವುದೆಂಬ ಯಾವ ಧಾರಣ ಇದೆಯೋ, ಯೋಗಸೂತ್ರದಲ್ಲಿ ಹೇಳಿರುವ ದೇಶಬಂಧಶ್ಚಿತ್ತಸ್ಯ ಧಾರಣ, ಒಂದಾನೊಂದು ಸ್ಥಾನದಲ್ಲಿ ಮನಸ್ಸನ್ನು ಇಡುವುದು ಎಂಬುವ ಯಾವ ಧಾರಣ ಇದೆಯೋ ಆ ಧಾರಣವೇ ಇಲ್ಲಿ ಶ್ರೋತವ್ಯ ಮಂತವ್ಯದಲ್ಲಿ ಉಪದೇಶಿಸಲ್ಪಟ್ಟಿದೆ. ಅಂದರೆ ನೋಡು, ಶ್ರವಣ ಮನನಗಳನ್ನು ಅವರು ಧಾರಣೆಯಾಗಿ ಅರ್ಥ ಮಾಡ್ತಾ ಇದ್ದಾರೆ. ಧಾರಣಕ್ಕೆ ಶ್ರವಣ ಮನನಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಧಾರಣದಲ್ಲಿ ಒಂದು ಉಪಾಸನ ರೂಪ ಇದೆ, ಒಂದಾನೊಂದು ವಿಷಯದಲ್ಲಿ ಮನಸ್ಸಿಟ್ಟು ಭಾವನ ಮಾಡುವುದಿದೆ. 2 ತಪ್ಪು. ಒಂದು ಸ್ಥಾನ, ಭಾವನ, 2 ಅಂಶಗಳಿವೆ ಯೋಗ ಸಾಧನದಲ್ಲಿ. ಇಲ್ಲಿ ಶ್ರವಣ ಮನನ ಎಂಬುದು ಶ್ರುತಿ ಪ್ರಮಾಣವನ್ನು ಶ್ರವಣ ಮಾಡುವುದು. ಓಕೆ, ಶ್ರುತಿ ಪ್ರಮಾಣವನ್ನೇ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಶ್ರುತಿ ಹೇಗೆ ತೋರಿಸಿತೋ ಅದನ್ನು ಮನನ ಮಾಡ್ತಾ ಇದ್ದೀವಿ. ಈ 2 ಬಿಟ್ಟು ಏನು ಧಾರಣ ಜೊತೆಗೆ ಸೇರಿಸುವುದೇನು ಅಂದರೆ ಜನರಿಗೆ ವೇದಾಂತದ ವೈಶಿಷ್ಟ್ಯ ಗೊತ್ತಾಗದೆ ವೇದಾಂತ ಮಾತುಗಳನ್ನು ಯೋಗಶಾಸ್ತ್ರ ಪರವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದು ನೋಡಿದ್ದರೆ ಸಾಂಖ್ಯ ಸಂಪ್ರದಾಯಿಕರೋ ಯೋಗ ಸಂಪ್ರದಾಯಿಕರೋ ಉಪನಿಷತ್ತು ಮಾತುಗಳನ್ನು
ತನ್ನ ಸಂಪ್ರದಾಯಕ್ಕೆ ಅನುಗುಣವಾಗಿ ಕೊಂಡರೆ ಹೇಗಿರುತ್ತದೋ ಹಾಗಿದೆ. ಈಗಿನ ಜನರು ನಮ್ಮ ಜನರು ಹೀಗೆ ಮಾತಾಡ್ತಾರೆ. ಬೈಬಲ್ನಲ್ಲಿ ಉದಾಹರಣೆ ಹೇಳ್ತಾ ಇದ್ದೇನೆ. ಬೈಬಲ್ನಲ್ಲಿ ಏನಿದೆ? ಮೂಲ ಪಾಪ ಒಂದು ಅಜ್ಞಾನ ಇದೆ. ಆ ಮೂಲ ಪಾಪ ಹೋಗಬೇಕಂದ್ರೆ ಏಸನ್ನೇ ನಂಬಬೇಕು. ಏಸನ್ನು ನಂಬಬೇಕು ಅಂದರೆ ಇಲ್ಲಿ ನೋಡಿ, ಮೂಲ ಪಾಪ ಏಸನ್ನು ನಂಬುವುದು, ಈ ಎರಡು ಸ್ವಲ್ಪ ವಿವೇಕ ಮಾಡೋಣ. ಮೂಲ ಪಾಪ ಎಂಬುದು ಅವರೇನು ಹೇಳ್ತಾರೆ? ಅದೊಂದು ಇನ್ನೊಬ್ಬರು ಯಾರೋ ಒಬ್ಬರು ಮೊದಲನೆಯ ಮನುಷ್ಯನಂತೆ, ಅವನು ಮೊದಲನೇನಲ್ಲ, ಆಯಿತು, ಮೊದಲನೆಯ ಮನುಷ್ಯನು ಆಡಮ್ ಏನೋ ಭಗವಂತನ ಆಜ್ಞೆಯನ್ನು ಉಲ್ಲಂಘಿಸಿದನಂತೆ, ಆ ಪಾಪ ನಮಗೆ ಬಂತಂತೆ. ಇದು ಎಲ್ಲಿದೆ ಪಾಪ? ನೋಡಿ, ಪಾಪ ನಮ್ಮ ಅನುಭವದಲ್ಲಿ ಕಂಡು ಬರುತ್ತಾ ಇದೆಯಾ? ನಾವು ವೇದಾಂತದಲ್ಲಿ ಹೇಳಿರುವ ಅಜ್ಞಾನ ಅಥವಾ ಅಧ್ಯಾಸ, ಯಾವುದು ಸಂಸಾರ ಕಾರಣ ಅವಿದ್ಯೆ ಅಧ್ಯಾಸ ಹೇಳಿದ್ದೀವೋ, ಅಧ್ಯಾಸ ನಮ್ಮ ಎಲ್ಲರ ಅನುಭವದಲ್ಲಿದೆ ಅಲ್ಲವೇ? ದೇಹೇಂದ್ರಿಯ ಮನಸ್ಸುಗಳು ನಾನು ಎಂದು ತಿಳ್ಕೊಂಡಿರುವ ಅಧ್ಯಾಸ ನಮ್ಮ ಎಲ್ಲರ ಅನುಭವದಲ್ಲಿದೆ. ಅಂದರೆ ಗೊತ್ತಾಗ್ತದೆ, ಎಲ್ಲಿದೆ ಎನ್ನುವುದು ಅನುಭವದಲ್ಲಿ ಗೊತ್ತಾಗುತ್ತದೆ. ಜ್ಞಾನ ಪಡ್ಕೊಂಡಾಗ ಅಧ್ಯಾಸ ಹೋಯಿತಾ ಎಲ್ಲವ ಗೊತ್ತಾಗ್ತದೆ. ನೀವು ಡಾಕ್ಟರ್ ಹತ್ತಿರ ಹೋದರೆ ನಿಮಗೆ ತಲೆನೋವೋ, ಕಾಲು ನೋವೋ, ಕೈ ನೋವೋ, ಹೊಟ್ಟೆ ನೋವೋ, ಯಾವುದೋ ಒಂದು ನೋವಿದ್ದರೆ, ನೋವು ಇದೆಯೇ ಇಲ್ಲವೋ ನಿಮಗೆ ಗೊತ್ತಾಗಲ್ಲವ? ಗೊತ್ತಾಗ್ತದಲ್ಲವೇ? ಡಾಕ್ಟರ್ ಹತ್ತಿರ ಹೋದಾಗ ಅವರೊಂದು ಔಷಧಿ ಕೊಟ್ಟರೆ ನೋವು ಹೋಯಿತು ಎಂದು ಹೇಳ್ತೀವ? ಹೋಯಿತು ಎನ್ನುವುದು ನಮಗೆ ಗೊತ್ತಾಗಲ್ಲವ? ಅವರೇನು ಹೇಳ್ತಾರೆ? ಆ ಪಾಪ ನಮ್ಮಲ್ಲಿ ಇದ್ದಂತೆ. ಅವರೇನು ಹೇಳ್ತಾರೆ? ನಿಮಗೆ ಒಂದು ಗುಡ್ ನ್ಯೂಸ್ ಬಂದು ಹೇಳ್ತಾ ಇದ್ದೀವಿ, ಏನು? ನೀನು ಪಾಪಿ. ಇದು ಹೇಗಪ್ಪ ಅಂದರೆ, ನಿಮಗೆ ಗೊತ್ತಿಲ್ಲ, ನಾವು ಹೇಳುವವರೆಗೂ ನಿಮಗೆ ಗೊತ್ತಾಗಲ್ಲ, ನೀನು ಪಾಪಿ. ಎಲ್ಲಿದೆ? ಒಬ್ಬನು ಪಾಪಿ ಎಂದು ಹೇಳಿದನಂತೆ. ಪಾಪ್ಯಾ? ಎಲ್ಲಿದೆಯಪ್ಪ? ಎಲ್ಲಿ? ಏನಿಲ್ಲವಲ್ಲ, ನೀನು ಪಾಪಿ. ಮತ್ತೆ ನೋಡ್ಕೊಂಡು, ಎಲ್ಲಿ ಇಲ್ಲವಲ್ಲ, ಏನಿದೆ? ಅದು ಏನು ಪಾಪಿ ಅಂದರೆ? ಪಾಪ್ಕಾರ್ನ ಏನದು? ಪಾಪಿ ಅಂದರೆ ಏನದು? ಪಾಪಿ ಅಂದರೆ ನೀನು ಪಾಪಿ, ಯು ಆರ್ ಎ ಸಿನ್ನರ್. ಏನಿದೆ? ಎಲ್ಲ ಗೊತ್ತಿಲ್ಲ. ನೀವು ಒಪ್ಪಬೇಕು. ನೀವು ಸಿನ್ನರ್ ಎಂದು ಹೇಳಿದ್ದೀನಲ್ಲ, ಈಗ ನಾನು ಹೇಳಿದ್ದೀನಿ, ಒಪ್ಪಬೇಕು. ಎಲ್ಲಿದೆ ಆ ಸಿನ್ನು? ಅನುಭವದಲ್ಲಿ ಇಲ್ಲದನ್ನು ಒಬ್ಬನು ಹೇಳಿದ್ದು ಸುಮ್ಮನೆ ಒಪ್ಪುವುದು ಅಂದರೆ, ನಮ್ಮ ಶಾಸ್ತ್ರ ಹೇಗೆ ಅಂದರೆ, ಸುಮ್ಮನೆ ಹೋಲಿಕೆಯಕ್ಕೆ ಹೇಳ್ತಾ ಇದ್ದೀನಿ, ಇದು ಎಕ್ಸಾಕ್ಟ್ಲಿ ಅಲ್ಲ, ಸ್ವಲ್ಪ ಮಟ್ಟಿಗೆ. ನಾವು ಅದೃಷ್ಟ ಫಲ ಪುಣ್ಯಪಾಪ ಎಂಬುವುದು ನಮ್ಮ ಅನುಭವದಲ್ಲಿ ಕಂಡುಬರುವುದಲ್ಲ ಅಲ್ಲವೇ? ರಾಗದ್ವೇಷ ಅನುಭವದಲ್ಲಿ ಕಂಡುಬರುತ್ತದೆ ಅಲ್ಲವೇ? ರಾಗದ್ವೇಷ, ಕೋಪ ಇದೆಯಾ? ರಾಗವಿದೆಯಾ? ಅಭಿಮಾನವಿದೆಯಾ? ಅಹಂಕಾರವಿದೆಯಾ? ಇದು ಅನುಭವದಲ್ಲಿ ಕಂಡುಬರ್ತದೆ. ಅಭಿಮಾನ, ಅಹಂಕಾರ ಅನುಭವದಲ್ಲಿ ಗೊತ್ತಾಗ್ತದೆ, ಕಂಡುಬರ್ತದೆ. ಮಮಕಾರ ಇದೆ, ಗೊತ್ತಾಗ್ತದೆ. ಪಾಪ ಅಂದರೆ ಎಲ್ಲಿದೆ? ಪಾಪವನ್ನು ನಮ್ಮ ಶಾಸ್ತ್ರ ಅದೃಷ್ಟ ಫಲ ಎಂದು ಹೇಳಿತು. ಪಾಪ ಎನ್ನುವುದು ಯಾರಿಗೂ ನೇರಾಗಿ ಕಂಡು ಬರಲ್ಲ. ಪಾಪದ ಫಲ ಅನುಭವಕ್ಕೆ ಬರುತ್ತದೆ ಅಲ್ಲವೇ? ಪಾಪದ ಫಲ ರೋಗ ಬರುವುದು, ಏನೋ ಬಡತನ ಬರುವುದು, ಏನೋ ಕೈಕಾಲು ಮುರಿದು ಹೋಗುವುದು, ಕುಂಟು ಕುರುಡಾಗಿ ಹುಟ್ಟುವುದು, ಅಥವಾ ಯಾರೋ ನೆಂಟರು ಬಂಧುಗಳಲ್ಲಾಗಿ ದೂರವಾಗುವುದು. ಇಂಥದ್ದು ಸಾಮಾಜಿಕ ಡಿಸಡ್ವಾಂಟೇಜ್, ಆರ್ಥಿಕ, ಶಾರೀರಿಕ ಯಾವುದೋ ಒಂದು ಬಗೆಯಾದ ಅಸೌಕರ್ಯವೋ ದುಃಖವೋ ಆಗಿ ಕಂಡುಬರುತ್ತದೆ. ಪಾಪ ಪುಣ್ಯಗಳು ನೇರಾಗಿ ಯಾರಿಗೆ ಅನುಭವದಲ್ಲಿ ಕಂಡುಬರಲ್ಲ, ಅದು ಅದೃಷ್ಟ ಫಲ ಎಂದು ಹೇಳ್ತಾರೆ. ಅದರ ಎಫೆಕ್ಟ್ ಕಂಡುಬರುತ್ತದೆ. ಕರೋನಾ ವೈರಸ್ ಹಾಗೆ. ಕರೋನಾ ವೈರಸ್ ನೇರಾಗಿ ಇನ್ಫೆಕ್ಟ್ ಆಯಿತೋ ಅಲ್ಲವೋ ಗೊತ್ತಾಗಲ್ಲ ಅಂತೆ. 14 ದಿವಸ ನಂತರ ಗೊತ್ತಾಗ್ತದೆ. ಈ 14 ದಿವಸ ಎಲ್ಲಿರುತ್ತದೆ ಯಾರಿಗೆ ಗೊತ್ತಾಗಲ್ಲ, ಒಳಗೆ ಇರುತ್ತೆ. ಅಫ್ಕೋರ್ಸ್ ಸರ್ಕಾರಕ್ಕೇನೋ ಡಾಕ್ಟರ್ಗಳಿಗೇನೋ ಪರೀಕ್ಷಾ ಪದ್ಧತಿ ಇದೆ, ಅದರಿಂದ ಗೊತ್ತಾಗ್ತದಂತೆ. ಮೊದಲನೇ ದಿವಸನೋ 2ನೇ ದಿವಸನೇ ಗೊತ್ತಾಗ್ತದಂತೆ. ಅವರಿಗೆ ಪರೀಕ್ಷೆ ಮಾಡಿದ್ದರೆ ಗೊತ್ತಾಗ್ತದಂತೆ. ಸುಮ್ಮನೆ ಹೇಳ್ತಾ ಇದ್ದೀನಿ, ಲೌಕಿಕ ದೃಷ್ಟ್ಯ ಹೇಳ್ತಾ ಇದ್ದೆ. ಹಾಗೆ ಪುಣ್ಯ ಪಾಪಗಳು ಒಳಗೆ ಇದ್ದದ್ದು ನೇರಾಗಿ ಗೊತ್ತಾಗಲ್ಲ ಎಂದು ನಮ್ಮ ಶಾಸ್ತ್ರ ಹೇಳ್ತದೆ. ಪುಣ್ಯ ಪಾಪಗಳ ಎಫೆಕ್ಟ್, ಅದರ ಫಲ ನಮ್ಮ ಅನುಭವದಲ್ಲಿ ಗೊತ್ತಾಗ್ತದೆ. ಓಕೆ, ಬಿಡಿ. ಹಾಗೆಯೇ ಆದರೆ ಅಜ್ಞಾನ ಎಂಬುದು ನಮ್ಮ ಅನುಭವದಲ್ಲಿ ಗೊತ್ತಾಗ್ತದೆ. ಮಮಕಾರ, ಅಭಿಮಾನ, ರಾಗದ್ವೇಷ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ
ನಮ್ಮ ಶಾಸ್ತ್ರ ನಮಗೆ ನಮ್ಮ ಶಾಸ್ತ್ರ ಸಂಸಾರ ಕಾರಣ ಯಾವುದು, ಸಂಸಾರ ಏನೆಂಬುದು ನಮ್ಮ ಅನುಭವದಲ್ಲಿ ಇದ್ದನ್ನು ಎತ್ತಿ ತೋರಿಸುತ್ತದೆ. ಆದರೆ ಅದು ಬೈಬಲ್ ಕುರಾನ್ಗಳು ಮನುಷ್ಯನಿಗೆ ಪಾಪ ಇದೆ ಅಂದರೆ ಎಲ್ಲಿ ಗೊತ್ತಾಗಲ್ಲ. ಅವರು ಹೇಳುವುದರಿಂದ ನೀವು ಒಪ್ಪಬೇಕಂತೆ. ಅಂದರೆ ನಮ್ಮನ್ನು ಪಾಪ ಎಂದು ಅವರು ಡಿಕ್ಲೇರ್ ಮಾಡುವುದೇ ನಮಗೆ ಪಾಪ. ಅವರು ಡಿಕ್ಲೇರ್ ಮಾಡುವಕ್ಕೆ ಮುಂಚೆ ಯಾರಿಗೂ ಏನೂ ಗೊತ್ತಿಲ್ಲ, ಪೂರ್ತಿ ಅಜ್ಞಾತ. ಅಂಥವರನ್ನು ಇಂಥ ಪಾಪ ಎಂಬುದು ಅವರು ಪಾಪ ಅಲ್ಲ, ಅವರು ಸಿನ್ನೇ ಹೇಳ್ತಾರೆ. ಪಾಪ ನಮ್ಮ ಪಾಪ ಬೇರೆ, ಸಿನ್ ಎಂಬುದು ಅವರು ನೀವು ಸಿನ್ನರ್ ಎಂದು ಹೇಳ್ತಾರೆ. ನಮ್ಮ ಪಾಪಕ್ಕೆ ಸಿನ್ನಿಗೆ ತುಂಬ ವ್ಯತ್ಯಾಸ ಇದೆ. ಅದು ಹಿಂದೆ ಒಂದು ಸಲ ಹೇಳಿದ್ದೇವೆ. ಈಗ ಸಂದರ್ಭ ಬೇಡ, ಅದು ಏಕೆಂದರೆ ಅದು ಸಂದರ್ಭ ಅಲ್ಲ. ಈಗ ನಮ್ಮ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟೇ ಹೇಳ್ತೀನಿ, ಮಿಕ್ಕದು ಹೇಳಲ್ಲ ನಾನು. ಮತ್ತೊಂದು ಸಲ ಸಂದರ್ಭದಲ್ಲಿ ಹೇಳೋಣ, ಮುಂದೆ ಬರುತ್ತದಲ್ಲ, ಕರ್ಮಯೋಗದಲ್ಲಿ ಬರುತ್ತದೇನೋ ಆವಾಗ ಹೇಳೋಣ ಬೇಕಾದರೆ. ಅದು ಇನ್ನೂ ಅನೇಕ ವಿಷಯಗಳಲ್ಲಿ ವ್ಯತ್ಯಾಸ ಇದೆ. ಒಂದೇ ಒಂದು ಪಾಯಿಂಟ್ ಇಲ್ಲಿ ಎತ್ತಿ ತೋರಿಸಬೇಕೆಂದಿದೆ. ನಾವು ಹೇಳಿರುವ ಸಂಸಾರ ಕಾರಣ, ಸಂಸಾರ ಎಂಬುದು ಎಲ್ಲರ ಅನುಭವದಲ್ಲಿ ಗೊತ್ತಾಗ್ತಾ ಇದೆ ಅಲ್ಲವೇ? ನಮ್ಮ ಅಧ್ಯಾಸ ಎಂಬುದು ರಾಗ, ದ್ವೇಷ, ಕೋಪ, ಮಮಕಾರ, ಅಭಿಮಾನ, ಅಹಂಕಾರಗಳು ಎಲ್ಲರಿಗೆ ಕಂಡು ಬರುವವೇ. ಇದು ನಿಮ್ಮ ಸಂಸಾರ ಕಾರಣ ಎಂದು ಹೇಳಿಬಿಟ್ರೆ ಆಯಿತು ಎಂದು ಒಪ್ಕೊಳ್ತೀವಿ. ಅವರು ಹೇಳ್ತಾರೆ ನಿಮಗೆ ಪಾಪ ಇದೆ ಅಂದರೆ ಅದನ್ನು ಇಲ್ಲಾಜಿಕಲಾಗಿ ಹೇಳ್ತಾರೆ. ಓಕೆ, ಅದು ಡೀಟೇಲ್ ಬೇಡ ಎಂದು ಹೇಳಿದ್ದೀನಲ್ಲ. ಅದು ನಮ್ಮ ಅನುಭವದಲ್ಲೇ ಇದ್ದದ್ದನ್ನು ಸುಮ್ಮನೆ ಅವರು ಹೇಳ್ತಾರೆ, ನಾವು ಒಪ್ಪಬೇಕಂತೆ. ಅದು ಹೌದೋ ಅಲ್ಲವೋ, ಎಲ್ಲಿದೆಯೋ, ಹೇಗೆ ಇದೆಯೋ, ಇದ್ದೋ ಇಲ್ಲವೋ ಗೊತ್ತಿಲ್ಲ, ಅವರು ಹೇಳಿದ್ರೆ ಒಪ್ಪಬೇಕಂತೆ. ಹಾಗೆ ಸಂಸಾರ ಕಾರಣ ಅಧ್ಯಾಸ ಎಂಬುದು ಸುಮ್ಮನೆ ಕುರುಡಾಗಿ ಇನ್ನೊಬ್ಬರು ಹೇಳುವುದರಿಂದ ಒಪ್ಪಿಕೊಳ್ಳುವುದಾ ಸಂಸಾರ ಕಾರಣ, ಅಥವಾ ನಮ್ಮೆಲ್ಲರ ಅನುಭವದಲ್ಲಿದೆಯೋ? ಇದು ವೈಶಿಷ್ಟ್ಯ, ಹಿಂದೂ ಧರ್ಮದ ವೈಶಿಷ್ಟ್ಯ. ನಮಗೆ ಸಂಸಾರ ಕಾರಣ ಎಂಬುದು ನಮ್ಮ ಅನುಭವದಲ್ಲಿ ಇದ್ದನ್ನೇ ನಮ್ಮ ಶಾಸ್ತ್ರಗಳು ಎತ್ತಿ ತೋರಿಸ್ತಾ ಇವೆ. ಅದೇನು ಹೇಳ್ತದೆ? ನೀವು ಒಪ್ಪಬೇಕು. ಏಕೆ? ನೀವು ಸಿನ್ನರ್ ಅಂದರೆ ಒಪ್ಪಬೇಕು. ಇದು ಇನ್ನೊಂದೇನಾಗ್ತಾ ಇದೆ ಅಂದರೆ ಆ ಸಿನ್ನಂದರೆ ಏನೋ, ಎಲ್ಲಿದೆಯೋ, ಇದ್ದೋ ಇಲ್ಲವೋ ಗೊತ್ತಿಲ್ಲ. ಇನ್ನು ಒಂದು ಪಾಯಿಂಟು. ಎರಡನೇ ಪಾಯಿಂಟು, ನಮಗೆ ಜ್ಞಾನದಿಂದ ಆ ಅಧ್ಯಾಸ ಹೋಯಿತಾ ರಾಗದ್ವೇಷಗಳು ಅಂತಃಕರಣ ಶುದ್ಧಿಯಿಂದ ಹೋಗುತ್ತವೆ ಅಲ್ಲವೇ? ಕರ್ಮಯೋಗದಿಂದ ರಾಗದ್ವೇಷ ಹೋಗಿ ಅಂತಃಕರಣ ಶುದ್ಧವಾಗ್ತದೆ. ಉಪಾಸನದಿಂದ ಸೂಕ್ಷ್ಮವಾದ ಮನಸ್ಸು ಶುದ್ಧವಾಗುತ್ತದೆ. ಅದೇ ಶುದ್ಧಿ ಇನ್ನು ಸೂಕ್ಷ್ಮ ಮಟ್ಟವಾಗಿ ಮನಸ್ಸು ಪ್ರಸನ್ನವಾಗಿ ಸಾತ್ವಿಕವಾಗುತ್ತದೆ. ಮತ್ತು ಜ್ಞಾನದಿಂದ ಏನಾಗುತ್ತದೆ? ಆ ಅಧ್ಯಾಸ, ಅಭಿಮಾನ, ಅಹಂಕಾರಗಳು ದೇಹವು ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು ಎಂಬ ಅಭಿಮಾನ ತಪ್ಪು ತಿಳುವಳಿಕೆ ಹೋಗುತ್ತೆ. ಈ ಮೂರು, ಕರ್ಮಯೋಗದ ಫಲ, ಉಪಾಸನದ ಫಲ, ಜ್ಞಾನಯೋಗದ ಫಲ, ಈ ಮೂರು ನಮ್ಮ ಅನುಭವದಲ್ಲಿ ಕಂಡುಬರುತ್ತವೆ. ಅದೃಷ್ಟ ಫಲ, ಪುಣ್ಯ ಪಾಪ ಕಂಡು ಬರಲ್ಲ, ಅದು ಬೇರೆ. ಆದರೆ ಅಂತಃಕರಣ ಶುದ್ಧಿ ಎಂಬುದು ಕಂಡುಬರುವುದೇ. ರಾಗದ್ವೇಷ ಇದೋ ಇಲ್ಲವೋ ಗೊತ್ತಾಗ್ತದೆ. ಮನಸ್ಸು ವಿಕಾರವಾಯಿತಾ, ಸಮಾಧಾನವಾಯಿತಾ ಗೊತ್ತಾಗ್ತದೆ. ಮನಸ್ಸು ಪ್ರಸನ್ನವಾಗಿದೆ, ಭಗವದ್ ಭಕ್ತಿಯಿಂದ ಮನಸ್ಸು ತುಂಬಿ ಆನಂದವಾಗಿದೆ. ರಾಗದ್ವೇಷ ಮಮಕಾರಗಳು ಬಿಟ್ಟಿತು, ಹಗುರವಾಯಿತು. ಏಕೆಂದರೆ ರಾಗದ್ವೇಷಗಳು ಬಿಟ್ಟಾಗ ಮನಸ್ಸು ಪೂರ್ಣ ನಿಸ್ವಾರ್ಥ ಪ್ರೇಮದಲ್ಲಿದ್ದರೆ ಮನಸ್ಸು ಹಗುರವಾಯಿತು, ಗೊತ್ತಾಗ್ತದೆ. ಅನುಭವನಿಷ್ಠ ಅನುಭವದಲ್ಲೇ ಗೊತ್ತಾಗ್ತದೆ. ಈಗ ನಾನು ನನ್ನದು ಎಂದು ಅಭಿಮಾನ ಬಿಟ್ಟು ದೇಹೇಂದ್ರಿಯ ಮನಸ್ಸುಗಳು ನಾನೆನ್ನುವುದು ತೆಗೆದುಬಿಟ್ಟು ಅಧ್ಯಾಸವನ್ನು ಕರೆಕ್ಷನ್ ಮಾಡಿ ಸಾಕ್ಷಿ ಸ್ವರೂಪ ಸಚ್ಚಿದಾನಂದ ಸ್ವರೂಪದಲ್ಲಿ ನಿಂತಿರುವುದು ಅಂದರೆ ತಿಳ್ಕೊಂಡರೆ ಅನುಭವದಲ್ಲಿ ಗೊತ್ತಾಗ್ತದೆ. ಅಂದರೆ ಇಷ್ಟೊತ್ತು ಹೇಳುವುದರಿಂದ ಏನು ಗೊತ್ತಾಯಿತು? ಸಂಸಾರ ಕಾರಣವೇನೂ ಎಲ್ಲರ ಅನುಭವದಲ್ಲಿ ಗೊತ್ತಾಗ್ತದೆ. ಮತ್ತು ಜ್ಞಾನವು ಬಂತೋ ಅಲ್ಲವೋ ಗೊತ್ತಾಗ್ತದೆ. ಅಷ್ಟೇ ಹೊರತು ನಿರ್ವಿಕಲ್ಪ ಸಮಾಧಿಯಲ್ಲಿ ಜ್ಞಾನವಾಯಿತಂತೆ, ಈಗ ಬಂದಾಗ ಸಂಸಾರ ಹೋಯಿತು ಅಂದರೆ ಇದೆಲ್ಲ ಅವಿವೇಕಿಗಳು, ಇದೆಲ್ಲ ಇಸ್ಲಾಂ ಸ್ಟೈಲು, ಕ್ರಿಶ್ಚಿಯನ್ ಸ್ಟೈಲು. ನಿರ್ವಿಕಲ್ಪ ಸಮಾಧಿಯಲ್ಲಿ ಜ್ಞಾನವಾಗುತ್ತದೆ, ಎದ್ದ ನಂತರ ಮತ್ತೆ ಇನ್ನೇನಾಗುತ್ತದೆ? ಇಟ್ ಶುಡ್ ಬಿ ವಿಸಿಬಲ್, ತನ್ನ ಅನುಭವದಲ್ಲಿ ಗೊತ್ತಾಗಬೇಕು. ಆದ್ದರಿಂದ ಇದು ಅನುಭವದಲ್ಲಿ ಗೊತ್ತಾಗುವುದೇ ಕಾರಣ ಎಂದು ಎತ್ತಿ ತೋರಿಸ್ತದೆ. ಮತ್ತೆ ಅನುಭವದಲ್ಲಿ ಕಾರಣ ಹೋಯಿತೋ ಅಲ್ಲವೋ ಗೊತ್ತಾಗ್ತದೆ. ಎಲ್ಲರಿಗೂ ಅನುಭವ ನೀವು ನೋಡಿಕೊಳ್ಳಬಹುದು, ಅನುಭವ ಸಿದ್ಧ. ಇಂಥದ್ದು ಅದ್ಭುತವಾದ ನಮ್ಮ ಹಿಂದೂ ಧರ್ಮವನ್ನು, ಶಾಸ್ತ್ರವನ್ನು ಪಕ್ಕಕ್ಕಿಟ್ಟು ಅವರು ಹೇಳ್ತಾರೆ ಎಲ್ಲ ಮತಗಳು ಸಮಾನ ಎಂದು ಹೇಳುವುದೊಂದು. ಅಷ್ಟೇ ಅಲ್ಲದೆ
ಬೈಬ್ಲಿಕಲ್ ಭಾಷದಿಂದ ವೇದಾಂತವನ್ನು ಅರ್ಥ ಮಾಡಿಸುವ. ಅಂದರೆ ಅರ್ಥವೇನು? ದಟ್ ಒರಿಜಿನಲ್ ಸಿನ್ ಎಂದು ಹೇಳುತ್ತಾರೆ. ಮೂಲ ಸಿನ್, ಮೂಲವಾದ ಒರಿಜಿನಲ್ ಸಿನ್, ಮೂಲಭೂತ ಸಿನ್ನನ್ನು. ಸಿನ್ನಿಗೆ ನಾನು ಅನುವಾದ ಮಾಡಲ್ಲ, ನಮ್ಮ ಪಾಪ ಬೇರೆ, ಅವರ ಸಿನ್ ಬೇರೆ. ಅದರಿಂದ ಒರಿಜಿನಲ್ ಸಿನ್ ಇದ್ದಂತೆ ಆ ಒರಿಜಿನಲ್ ಸಿನ್ನನ್ನೇ ಅವಿದ್ಯಾ ಎಂದು ನಮ್ಮ ಜನರು ಹೇಳಿಬಿಟ್ಟ. ನಮ್ಮ ಸ್ವಾಮಿ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ವಾಮಿ ಏನು ಮಾಡಿಬಿಟ್ಟ? ಒರಿಜಿನಲ್ ಸಿನ್ ಅಂದರೆ ಅಜ್ಞಾನ. ನಮ್ಮ ಅಜ್ಞಾನ ಅನುಭವಿಸಿದ್ದ ಅಭ್ಯಾಸ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ತೋರಿಸಿದ್ದರೆ ಗೊತ್ತಿಸಿ. ಆತ್ಮಾನಾತ್ಮನವರು ಇತರ ಅಭ್ಯಾಸ ನಾವು ಸುಗಮದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಲ್ಲ, ನಮಗೆ ಗೊತ್ತಾಗ್ತಾನೆ ಇದೆ. ಆವಾಗ ಗೊತ್ತಾಗುತ್ತಾ ಇರುವಾಗ ಇದನ್ನು ಬಿಟ್ಟು ಒರಿಜಿನಲ್ ಸಿನ್ನೆ ಅವಿದ್ಯಾ ಎಂದು ಹೇಳಿಬಿಡುವುದು ಹೇಗಿದೆ ಅಂದರೆ ವಿಚಿತ್ರವಾಗಿದೆ. ಇಂಥದ್ದು ಸಮ್ ಪೀಪಲ್ಗೆ ಒಂದು ಅತ್ಯುತ್ಸಾಹ ಇರುತ್ತದೆ. ಈ ಅತ್ಯುತ್ಸಾಹ ಮೇ ಬಿ ಓವರ್ ಎಂಥೂಸಿಯಾಸಮ್, ಒನ್ಸ್ ಇನ್ ಎ ವೈಲ್ ಸ್ವಲ್ಪ ಫನ್ಗೋಸ್ಕರ ಮಾತಾಡಿಕೊಳ್ಳುವುದು ಓಕೆ. ಬಟ್ ಇಫ್ ಯು ಮೇಕ್ ಇಟ್ ಎ ಸಿದ್ಧಾಂತ, ಅದನ್ನೇ ಎಲ್ಲರೂ ಹೇಳುವುದು, ಈಗ ಅನಂತರ ಕಾಲದ ಶತಮಾನಗಳವರೆಗೂ ಅದೇ ಸಿದ್ಧಾಂತ ಎಂದು ಹೇಳಿಕೊಳ್ಳುವುದು ಮಾತ್ರ ಇಂಡಿಯಾಕ್ಕೆ ಡೇಂಜರಸ್. ಹಿಂದೂ ಮತಕ್ಕೆ ಅದೇನೋ ನಮ್ಮದೇನೋ ಗೊತ್ತಾಗದೆ ಎಲ್ಲರೂ ಮೂರ್ಖರಾಗಿಬಿಟ್ಟರು, ಮೋರಾಗುತ್ತಾ ಇದ್ದಾರೆ ಹಿಂದೂಗಳು. ಸ್ವಲ್ಪ ಮೂರ್ಖತ್ವ ಬಿಟ್ಟು ಗುರುಗಳು ಹೇಳಲಿ, ಸನ್ಯಾಸಿಗಳು ಹೇಳಲಿ, ಪೀಠಾಧಿಪತಿಗಳು ಹೇಳಲಿ, ಮೂರ್ಖತ್ವ ಹೇಳಿದರೆ ಪಕ್ಕಕ್ಕಿಡು. ಒರಿಜಿನಲ್ ಸಿನ್ನೆ ಅವಿದ್ಯೆ ಎಂದು ಹೇಳಿದ್ದರೆ ಇದಕ್ಕೆ ತಲಾ ಬಾಲ ಇಲ್ಲ. ಒರಿಜಿನಲ್ ಸಿನ್ನೇನು ನಿತ್ಯಪರೋಕ್ಷ. ನಿತ್ಯಪರೋಕ್ಷ ಅಂದ್ರೇನು? ಯಾರ ಅನುಭವದಲ್ಲಿ ಇಲ್ಲದೇ ಇರುವುದು ಬ್ಲೈಂಡ್ಲಿ ಒಪ್ಪತಕ್ಕದ್ದು. ಬ್ಲೈಂಡ್ಲಿ ಒಪ್ಪಬೇಕಷ್ಟೆ. ಅದು ಇದೋ ಇಲ್ಲವೋ, ಎಲ್ಲಿದೆಯೋ, ಹೇಗಿದೆಯೋ, ಹೌದೋ ಅಲ್ಲವೋ, ಅಥವಾ ಇವನೇ ಸುಳ್ಳು ಹೇಳ್ತಾ ಇದ್ದಾನೋ ಏನೂ ಗೊತ್ತಾಗಲ್ಲ. ಬಟ್ ಇಟ್ ಈಸ್ ಅ ಮ್ಯಾನಿಪುಲೇಟಿವ್ ಪ್ರಿನ್ಸಿಪಲ್ ಎನ್ನುವುದು ಮಾತ್ರ ಪರ್ಫೆಕ್ಟ್. ದಟ್ ಯು ಆರ್ ಎ ಸಿನ್ನರ್ ಈಸ್ ಅ ಮ್ಯಾನಿಪುಲೇಟಿವ್ ಪ್ರಿನ್ಸಿಪಲ್. ಮನುಷ್ಯನನ್ನು ಕಂಟ್ರೋಲ್ ಮಾಡಿ ತನ್ನ ಮಾತು ಹೇಳುವ ಹಾಗೆ ಮಾಡಿಸಿಕೊಳ್ಳುವುದಕ್ಕೆ ಅದು ಒಂದು ಭಯಂಕರ ಮ್ಯಾನಿಪುಲೇಟಿವ್ ಪ್ರಿನ್ಸಿಪಲ್. ನಮ್ಮ ಶಾಸ್ತ್ರ ಅಭ್ಯಾಸ ಅಂದರೇನು, ರಾಗದ್ವೇಷ ಏನು, ಎಲ್ಲರ ಅನುಭವದಲ್ಲಿ ಇದ್ದನ್ನು ಎತ್ತಿ ತೋರಿಸುವಾಗ ನಮ್ಮ ಹಿಂದೂ ಶಾಸ್ತ್ರಗಳು, ವೇದಾಂತವು ಬೈಬಲ್ಗೆ ಸಮಾನವಾಗಿ ಕಂಡು ಬರ್ತಾ ಇದೆಯಾ? ಬೈಬಲು, ಹಿಂದೂ ಧರ್ಮ, ವೇದಾಂತ ಒಂದೇ ಆಗಿ ಕಂಡು ಬರ್ತಾ ಇದೆ. ಅಯ್ಯೋ ರಾಮ, ನಿಮಗೆ ನೇರಾಗಿ ಇದು ಕೈ 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 ಎಂದು ಎತ್ತು ತೋರಿಸಿದ ನಂತರನೂ ಈ ಕೈ ಆಕಾಶ ಒಂದೇ ಆಗಿ ಕಂಡು ಬರುತ್ತಾ ಇದೆ ಅಂದರೆ ಏನರ್ಥಪ್ಪ? ಸ್ಪಷ್ಟವಾಗಿ ಅನುಭವಿಸಿದ್ದದ್ದು ಇದಾಗಿದ್ದನ್ನು ಒಬ್ಬರ ಅಂಧವಿಶ್ವಾಸ ಜೊತೆಗೆ ಸೇರಿಸಿ ಒಂದೇ ಎಂದು ಹೇಳಿಬಿಟ್ಟರೆ ಇವರನ್ನು ಏನು ಹೇಳಬೇಕು? ಗುರುಗಳು ಹೇಳಬೇಕಾ, ಮೂರ್ಖ ಹೇಳಬೇಕಾ? ಅದಕ್ಕೋಸ್ಕರ ಅಸಂಪ್ರದಾಯವಿತ್ತು. ಶಂಕರಾಚಾರ್ಯರ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಇದೆ. ಅಸಂಪ್ರದಾಯವಿತ್ತು. ಗುರುಮುಖದಿಂದ ಕಲಿಯದೇ ಇರುವವರು ಇಂಟರ್ನ್ಯಾಷನಲ್ ಸ್ವಾಮಿ ಆಗಲಿ, ಪಾರ್ಲಿಮೆಂಟ್ನಲ್ಲಿ ಹೇಳಿರುವವರಾಗಲಿ, ಮೂರ್ಖವದು ಉಪೇಕ್ಷಣೀಯ. ಇಗ್ನೋರ್ ಹಿಮ್ ಲೈಕ್ ಎ ಮೂರ್ಖ. ಯಾಕಂದರೆ ಶಾಸ್ತ್ರದಲ್ಲಿ ಹೇಳಿದ್ದು ಅನುಭವದಲ್ಲಿ ಇದ್ದನ್ನು ಹೇಳುವುದು ಪಕ್ಕಕ್ಕಿಟ್ಟು ಯಾವುದೋ ಕಲ್ಪಿತವನ್ನು ತಗೊಂಡು ಬಂದು ನಮ್ಮ ಜೊತೆಗೆ ಹೇಳುವುದಂತೆ ಇಟ್ ಬಿಕಮ್ಸ್ ಅ ಸ್ಟ್ಯಾಂಡರ್ಡ್ ವೇದಾಂತ ಆಗಿಬಿಡ್ತದಂತೆ. ಇಟ್ ಈಸ್ ಆಲ್ ಎ ಮೂರ್ಖತನ. ಇಂಡಿಯಾ ಈಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಮೂರ್ಖ ವಿತ್ ದ ಈಚ್ ಪಾಸಿಂಗ್ ಡೇ. ಬಿಕಾಸ್ ನಮ್ಮ ಕೆಲವರು ಗುರುಗಳು ಮೂರ್ಖತ್ವವನ್ನೇ ನಮಗೆ ಇಂಪಾರ್ಟ್ ಮಾಡಿದ್ದಾರೆ, ಮೂರ್ಖತ್ವವನ್ನೇ ನಮಗೆ ಹೇಳ್ಕೊಡ್ತಾರೆ. ಆ್ಯಸ್ ಎ ವೇದಾಂತ, ಆ್ಯಸ್ ಎ ಗ್ರೇಟ್ ಥಿಂಗ್, ಆ್ಯಸ್ ಎನ್ ಅಡ್ವಾನ್ಸ್ಡ್ ಥಿಂಗ್, ಆ್ಯಸ್ ಎ ಯೂನಿವರ್ಸಲ್ ರಿಲಿಜನ್ ಅಂದರೆ ಮೂರ್ಖತ್ವವನ್ನೇ ಯೂನಿವರ್ಸಲ್ ರಿಲಿಜನ್ ಎಂದು ಹೇಳಿಬಿಟ್ಟಾರೆ. ಈಗ ನಾವು ವಿ ಆರ್ ಆಲ್ ಆಫ್ಟರ್ ಇಟ್. ಐ ಟೆಲ್ ಯು, ಬಿ ಎ ಮ್ಯಾನ್, ಗಿವ್ ಅಪ್ ಯುವರ್ ಶೇಮ್ಲೆಸ್ನೆಸ್. ಯಾವ ಗುರು ಹೇಳಲಿ, ಯಾವ ಕಾಷಾಯಕ್ಕೆ ಬೆಲೆ ಇಲ್ಲ. ಓಕೆ, ಕಾಷಾಯ ಹಾಕ್ಕೊಂಡ್ರೆ ಬುದ್ಧಿವಂತರಾಗಲ್ಲ, ಬುದ್ಧಿ ಇದ್ದರೆ ಬುದ್ಧಿವಂತರಾಗ್ತಾರೆ. ಡೋಂಟ್ ಗೋ ಬೈ ಕಾಷಾಯ. ಜಸ್ಟ್ ಬಿಕಾಸ್ ಇವು ಹಾಕ್ಕೊಂಡ ಕಾಷಾಯ ಇಂಗ್ಲೀಷ್ನಲ್ಲಿ ಮಾತಾಡಿದರೆ ದೊಡ್ಡರಾಗಿಬಿಡ್ತಾರೆ. ಎನಿ ಇಡಿಯಟ್ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಯು ಡೋಂಟ್ ನೀಡ್ ಇಂಗ್ಲೀಷ್. ಇಂಗ್ಲೀಷ್ ಮಾತಾಡಿದರೆ ನೀವೇನು ಹೇಳಿದ್ದೇನೆ ನೀವು ವೇದಾಂತವಾಗಲ್ಲ. ಮೊದಲು ಅನುಭವ ನೋಡಿ. ಅನುಭವ ಪಕ್ಕಕ್ಕಿಟ್ಟು ಅದು ಏನದು ಮಾತಾಡೋದು ತಲಾ ಬಾಲ ಇಲ್ಲದೆ. ಐಸೆ ನಾನು ಹೇಳಿದ್ದು ಇದು ಆರ್ಡಿನರಿ ಪ್ರಾಬ್ಲಮ್ ಅಲ್ಲ. ಹೋಲ್ ಇಂಡಿಯಾ ಇಟ್ ಈಸ್ ಮೇಕಿಂಗ್ ಅಸ್ ಫೂಲ್. ಹೋಲ್ ಇಂಡಿಯಾ ಹ್ಯಾಸ್ ಬಿಕಮ್ ಫೂಲ್ಸ್. ಆ್ಯಂಡ್ ಇದು ಅಷ್ಟು ಸಾಮಾನ್ಯವಾಗಿ ತೋರ್ತಾ ಇದೆ. ರಿಕವರೇಬಲ್. ಸೆಂಚರಿ ಮೇಲೆ ಹೋಲ್ ರಿಕವರ್ ಆಗದಂತೆ ಮೂರ್ಖತ್ವದಲ್ಲಿ ಮುಳುಗಿ ನರಳಿ ಹೋಗ್ತಾ ಇದ್ದೀವಿ. ಇಂಡಿಯಾ ಗೊತ್ತಾಗ್ತಾ ಇಲ್ಲ. ಐ ಆಮ್ ಟೆಲಿಂಗ್ ಇಟ್ಸ್ ಎ ಸೀರಿಯಸ್ ಪ್ರಾಬ್ಲಮ್. ಆಟ ಆಗಿ ತಗೊಳ್ಳಬೇಡಿ. ಇಂಡಿಯಾ ನರಳಿ ಹೋಗ್ತದೆ. ಇಂಡಿಯಾ ಪಾಕಿಸ್ತಾನ ಆಗಿಬಿಟ್ರೆ, ಕಾಶ್ಮೀರ ಆಗಿಬಿಟ್ರೆ ನಿಮ್ಮ ಗತೇನೋ ಗೊತ್ತಾಗ್ತದೆ. ಕಾಶ್ಮೀರ ಜನರು ನೋಡಿದ್ದೀರಾ? ಆ ಕಾಶ್ಮೀರ ಪಂಡಿತರಂದರೆ ಹಿಂದೂಗಳೇ. ಆ ಕಾಶ್ಮೀರ ಹಿಂದೂಗಳ ಗತೇನಾಯಿತೋ ನೋಡಿದ ನಂತರ ನೀವು ನಿದ್ದೆ ಹೋಗುತ್ತಾ ಇದ್ದಾರೆ.
ನಿಮ್ಮ ಇಂಗ್ಲೀಷ್ ಮೀಡಿಯಮ್ ಅಂದ್ಕೊಂಡ್ರೆ ಬದುಕುತ್ತಾ ಇದ್ದೀರಾ. ಯು ಸಿ ದ್ಯಾಟ್. ಅದು ನೋಡಿದ್ದರೂ ಕಂಡು ಬರ್ತಾ ಇಲ್ಲ, ಇನ್ನು ಕಣ್ಣು ಮುಚ್ಚೆ ಹೋಗ್ತಾ ಇದೆ. ಮೋರ್ ಹಿಂದೂ ಟಾರ್ಚರ್ ನೋಡಿದರೆ ಮೋರ್ ಕಣ್ಣುಗಳು ಮುಚ್ಚಿ ಹೋಗ್ತಾ ಇವೆ ಹಿಂದೂಗಳಿಗೆ. ಡೋಂಟ್ ವೇಕಪ್. ಮೋರ್ ಕಣ್ಣು ಮುಚ್ಚುತ್ತಾ ಇದ್ದಾರೆ. ನಿಮ್ಮ ಗುರುಗಳ ಮೋಹ ಬಿಡು, ಗುರುಗಳ ಭಕ್ತಿ ಒಳ್ಳೆಯದು. ಸರಿಯಾದ ಸಂಪ್ರದಾಯ, ಸರಿಯಾದ ಶಾಸ್ತ್ರ, ಶಂಕರರ ಭಾಷ್ಯ ಇಟ್ಕೊ. ಶಂಕರ ಭಾಷ್ಯ ಇಸ್ ದ ಓನ್ಲಿ ವೈಸೆಸ್ಟ್ ಥಿಂಗ್ ಆನ್ ದ ಅರ್ತ್. ಶಂಕರ ಭಾಷ್ಯಕ್ಕೆ ವಿರುದ್ಧ ಯಾರೇ ಹೇಳಲಿ, ಎಷ್ಟು ದೊಡ್ಡ ಸ್ವಾಮಿ ಆಗಲಿ, ಪರಮ ಮೂರ್ಖ ಎಂದು ಪಕ್ಕಕ್ಕಿಡು. ಅವರು 100 ಜನ್ಮ ಎತ್ತಿದ್ದರೂ ಶಂಕರ ಭಾಷ್ಯಕ್ಕೆ ಸಮಾನವಾಗಲ್ಲ. ಯಾರೇ ಹೇಳಲಿ, ಎಷ್ಟು ದೊಡ್ಡ ಅವತಾರ ಪುರುಷರೇ ಆಗಲಿ. ಅವತಾರ ಪುರುಷರಿಗೆ ಶಂಕರರು ಅವತಾರ ಪುರುಷಕ್ಕಿಂತ ದೊಡ್ಡವರು ಅಲ್ಲವೇ? ಅವತಾರ ಪುರುಷರೇ ಆಗಬಹುದು, ಅವರಿಗಿಂತ ದೊಡ್ಡವರು ಶಂಕರ. ಅಂದರೆ ಶಂಕರ ನೇರಾಗಿ ನಿಮ್ಮ ಅನುಭವ ಸಿದ್ಧವನ್ನು ಮಾತಾಡ್ತಾ ಇದ್ದಾರೆ. ಅನುಭವ ಸಿದ್ಧಕ್ಕಿಂತ ಹೆಚ್ಚಿನದು ಯಾವರೇ ಮಾತಾಡಲಿ, ಎಷ್ಟು ದೊಡ್ಡ ಅವತಾರರೇ ಆಗಲಿ. ಅವತಾರ ಆಗಲೇ ಫೋಟೋ ಇಟ್ಕೊಂಡ್ರಿ, ಮೆರವಣಿಗೆ ಮಾಡಿಕೊಂಡು, ಬಟ್ ಬುದ್ಧಿವಂತರಿಗೆ ಅದು ಪ್ರಾಮಾಣಿಕವಲ್ಲ. ಅನುಭವ ಸಿದ್ಧವನ್ನು ಪಕ್ಕಕ್ಕಿಟ್ಟು ಇದು ಏನಪ್ಪ, ಜನರನ್ನು ಫೂಲ್ ಮಾಡಿಬಿಡುವುದು. ಓನ್ಲಿ ಬಿಕಾಸ್ ಯು ಹ್ಯಾವ್ ಎ ಮೋಹ ಫಾರ್ ಜೀಸಸ್. ನಿಮ್ಮ ಪರ್ಸನಲ್ ಮೋಹ ಜೀಸಸ್ ಮೇಲೆ ಇದ್ದರೆ ಹೋಲ್ ಇಂಡಿಯಾವನ್ನು ನಾಶ ಮಾಡುವುದಾ? ಅದು ಏನಪ್ಪ? ನಿಮಗೆ ಜೀಸಸ್ ಮೇಲೆ ಮೋಹ ಇದ್ದರೆ ಇಟ್ಕೋ, ಯು ಗೋ ಟು ಹೆಲ್. ಬಟ್ ವೈ ಡು ಯು ಕ್ರಿಯೇಟ್ ಹೋಲ್ ಇಂಡಿಯಾ ಇಂಟು ಹೆಲ್? ದೇ ಹ್ಯಾವ್ ಕ್ರಿಯೇಟೆಡ್ ಹೋಲ್ ಇಂಡಿಯಾ ಇಂಟು ಹೆಲ್. ಅಯ್ಯೋ ರಾಮ, ಬಟ್ ವಿ ಹ್ಯಾವ್ ನಾಟ್ ಇಟ್ ರಿಕವರ್ಡ್. People are not give. I tell you, Jesus moha is the highest dangerous thing on the earth. ದೊಡ್ಡ ಗುರುಗಳಿಗೆ ಆಗಲಿ, ಸನ್ಯಾಸಿಗಳಿಗೆ ಆಗಲಿ, ಶಂಕರ ಪೀಠಾಧಿಪತಿಗೆ ಆಗಲಿ, ಜೀಸಸ್ ಮೋಹ ಯಾರಿಗಿರುತ್ತದೋ ಡೇಂಜರಸ್ ಫೆಲ್ಲೋ. ಅವನನ್ನು ಪಕ್ಕಕ್ಕಿಟ್ಟರೆ ನೀವು ಬದುಕಿರ್ತೀವಿ, ನಾವು ಬದುಕುತ್ತೀವಿ. ಜೀಸಸ್ ಮೋಹ ಇರುವವರು ಯಾರೇ ಆಗಲಿ, ನಾನು ಜೀಸಸ್ ದರ್ಶನ ಮಾಡಿಕೊಂಡ್ರೆ ಅಂದರೆ ಫಸ್ಟ್ ಲಾಫ್ ಎಟ್ ದ ಫೆಲ್ಲೋ ಆ್ಯಂಡ್ ಗಿವ್ ಹಿಮ್ ಅಪ್. ಪಿಟಿ ಹಿಮ್, ಡೋಂಟ್ ರೆಸ್ಪೆಕ್ಟ್ ಹಿಮ್, ಪಿಟಿ ಹಿಮ್. ನಾನು ಜೀಸಸ್ ದರ್ಶನ ಮಾಡಿಕೊಂಡೆ ಅಂದರೆ, ಜೀಸಸ್ ದರ್ಶನ ಮಾಡಿಕೊಂಡವರು ಹಿಟ್ಲರ್ ದರ್ಶನವೂ ಮಾಡ್ಕೊಳ್ತಾನೆ ಅಲ್ಲವೇ? ನಾನು ಜೀಸಸ್ ದರ್ಶನ ಮಾಡಿಕೊಂಡೆ ಅಂದರೆ ನಾನು ಹಿಟ್ಲರ್ ದರ್ಶನ ಮಾಡಿಕೊಂಡೆ ಅಂದಂಥ ಸಮಾನ, ಏನು ವ್ಯತ್ಯಾಸವಿಲ್ಲ. ನಾನು ಕಂಸನ ದರ್ಶನ ಮಾಡಿಕೊಂಡೆ, ನಾನು ಹಿಟ್ಲರ್ ದರ್ಶನ ಮಾಡಿಕೊಂಡೆ, ನನಗೀಗ ಮೋಕ್ಷ ಬಂತು, ನನಗೆ ಮುಂದಿನ ಲೋಕ ಹಿಟ್ಲರ್ ಲೋಕಕ್ಕೆ ಹೋಗ್ತೀನಿ ಎಂದು ಯಾರು ಹೇಳುತ್ತಾರೋ ಅದೆಲ್ಲ ಪಕ್ಕ ಕೆಡ. ಮೆಂಟಲ್ ಕೇಸಸ್ ಹೇಳಿದ್ದರೆ ವೇದಾಂತ ಆಗಲ್ಲ. ನಿರ್ವಿಕಲ್ಪ ಸಮಾಧಿಯಲ್ಲಿ ಬ್ರಹ್ಮಜ್ಞಾನವಾಗುತ್ತದೆ ಅಂದರೆ ದೀಸ್ ಕನ್ಫ್ಯೂಸ್ಡ್ ಫೆಲ್ಲೋಸ್ ದೇ ವಾಂಟ್ ಲೋಕೋದ್ಧಾರ ಮಾಡ್ತಾರ. ತಾನೇ ಕನ್ಫ್ಯೂಸ್ಡ್ ಫೆಲ್ಲೋಸ್ ಕಾಮನ್ ಸೆನ್ಸ್ ಧ್ಯಾನ ಮಾಡಿ ಬ್ರಹ್ಮಜ್ಞಾನವಾದರೆ ದೇ ಲೂಸ್ ದ ಕಾಮನ್ ಸೆನ್ಸ್. ಕೆಲವರು ಬ್ರಹ್ಮಜ್ಞಾನಿಗಳು ದೇ ಲೂಸ್ ದ ಕಾಮನ್ ಸೆನ್ಸ್. ಕಾಮನ್ ಸೆನ್ಸೇ ಕಲ್ಕೊಳ್ಳುವುದಾದರೆ ಇದೇನು ಬ್ರಹ್ಮಜ್ಞಾನಪ್ಪ? ಕೈಯಿಂದ ಊಟ ಮಾಡುವುದೋ ಕಾಲಿನಿಂದ ಊಟ ಮಾಡುವುದೋ ಗೊತ್ತಿಲ್ಲ, ನಿಮ್ಮ ಕೈ ಯಾವುದೋ ಕಾಲು ಯಾವುದೋ ಗೊತ್ತಿಲ್ಲ, ಅವರು ಬ್ರಹ್ಮಜ್ಞಾನಿಗಳಂತೆ ನೋಡಿ. ಆದ್ದರಿಂದ I tell you, in the name of Vedanta, in the name of Gurugalu, in the name of Sannyasa, in the name of Avatara Purusha, lot of nonsense is going on. Okay, use your brain. Shankaracharya strength ellide? Not in his kashaya batte. Not that Shankaracharya, okay, ಶಂಕರಾಚಾರ್ಯರು ಶಿವ ಅವತಾರ, ಭಗವಂತನ ಅವತಾರ ಇಂದ ನಮ್ಮ ಜನರಿಗೆ ನಂಬಿಕೆ ಇದೆ, ಅದು ಇರಲಿ, ನಾವು ಅದನ್ನೇನು ಹೇಳ್ತಾ ಇಲ್ಲ. ಆದರೆ ಶಂಕರರ ರಿಯಲ್ ಸ್ಟ್ರೆಂತ್ ಅವರ ಕಾಷಾಯ ಬಟ್ಟೆಯಲ್ಲಿಲ್ಲ, ಅವರ ಅವತಾರ ಪುರುಷರಾಗುವುದರಲ್ಲಿಲ್ಲ, ಅವರ ಹೆಸರಿನಲ್ಲಿ 4 ದೊಡ್ಡ ಪೀಠಗಳಿವೆ, ಅದರಿಂದ ಅಲ್ಲ. ಎಲ್ಲಿದೆ? ನಿಮ್ಮ ಅನುಭವಕ್ಕೆ ಅನುಗುಣವಾಗಿ ಯೂನಿವರ್ಸಲ್ ಅನುಭವಗಳನ್ನು ಎತ್ತಿ ತೋರಿಸ್ತಾರೆ. ವಿಚ್ ನೋ ಬಡಿ ಕ್ಯಾನ್ ರೆಫ್ಯೂಸ್ ಇಟ್. ಯಾರು ನಿರಾಕರಿಸಕ್ಕಾಗದೇ ಇರುವಂಥ ನಮ್ಮ ಎಲ್ಲರ ಅನುಭವವನ್ನೇ ಎತ್ತಿ ತೋರಿಸ್ತಾರೆ. ಅವಿದ್ಯಾ ಅಂದರೆ ಅಧ್ಯಾಸ. ಅಧ್ಯಾಸ ನಿಮ್ಮ ಅನುಭವ, ನಮ್ಮ ಅನುಭವ ಎಲ್ಲರಲ್ಲಿದೆ. ಸುಷುಪ್ತಿಯಲ್ಲಿ ಯಾವ ಅಧ್ಯಾಸ ಇಲ್ಲ, ನೀವು ಮಾತ್ರ ಇದ್ದೀವಿ. ಇಷ್ಟೆಲ್ಲ ಹೇಳುವರು ಯಾರಿದ್ದಾರಪ್ಪ ಪ್ರಪಂಚದಲ್ಲಿ? ಯಾವ ಅವತಾರಗಳು, ಯಾವ ಜೀಸಸ್ ಮೋಹಿಗಳು ಹೀಗೆ ಮಾತಾಡಲ್ಲ. ಜೀಸಸ್ ಮೋಹ ಇರುವವರಿಗೆ ಇದು ಅರ್ಥವಾಗಲ್ಲ. 3 ಜನ್ಮಗಳೆತ್ತಬೇಕು ಶಂಕರ ಭಾಷ್ಯ ಅರ್ಥ ಮಾಡಿಕೊಳ್ಳುವುದಕ್ಕೆ. ಶಂಕರರನ್ನು ಶಂಕರ ಭಾಷ್ಯವನ್ನು ಬೈಯುವುದಕ್ಕೆ ಹುಟ್ಟಿ ಬಂದರಿವರು ಯಾರು? ಈ ಇಂಟರ್ನ್ಯಾಷನಲ್ ಸ್ವಾಮಿಗಳು. ಶಂಕರ ಭಾಷ್ಯವನ್ನು ಬೈಯುವುದಕ್ಕೆ. ನಾನು ಶಂಕರ ಭಾಷ್ಯ ಓದಲ್ಲ ಎಂದು ಒಬ್ಬನು ಹೇಳ್ತಾನೆ, ನಾನು ಭಗವದ್ಗೀತೆನೇ ಓದಲ್ಲ ಎಂದು ಒಬ್ಬನು ಹೇಳ್ಕೊಡ್ತಾನೆ. ದ್ಯಾಟ್ಸ್ ವೈ ದೀಸ್ ಫೆಲ್ಲೋಸ್ ಆರ್ ಫೂಲ್ಸ್ ಲೈಕ್ ದಿಸ್ ಗೋಯಿಂಗ್ ರೌಂಡ್. ದೇ ಥಿಂಕ್ ದಟ್ ಬೈ ಅಬ್ಯೂಸಿಂಗ್ ಶಂಕರ, ಬೈ ಅಬ್ಯೂಸಿಂಗ್ ಕೃಷ್ಣ, ದೇ ಬಿಕಮ್ ಗ್ರೇಟರ್ ಮ್ಯಾನ್. ಐ ಟೆಲ್ ಯು, ದೇ ನೀಡ್ ಟು ಬಿ ಪಿಟಿಡ್. ಶಂಕರ ಸ್ಟ್ರೆಂತ್, ಶಂಕರರ ಶಕ್ತಿ ಮಹಿಮೆ ಅವರ ಬಟ್ಟೆಯಲ್ಲಿಲ್ಲ, ಅವರ ಅವತಾರ ಪುರುಷರಲ್ಲಿಲ್ಲ, ಅವರ ಪೀಠಗಳಲ್ಲಿಲ್ಲ. ಎಲ್ಲಿದೆ? ನಿಮ್ಮ ಅನುಭವ, ನಮ್ಮ ಅನುಭವ, ಎಲ್ಲರ ಅನುಭವವನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ವಿಚ್ ಯಾರೂ ನಿರಾಕರಿಸಕ್ಕಾಗಲ್ಲ. ಶಾಸ್ತ್ರ ಪ್ರಮಾಣವನ್ನು ಅನುಭವದಲ್ಲಿ ತೋರಿಸಿ
ನಿಮ್ಮ ಸಂಸಾರವನ್ನು ಬಿಡಿಸಿ ನೀನು ಇಲ್ಲೇ ಸಚ್ಚಿದಾನಂದ ಸ್ವರೂಪ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನವಿಲ್ಲದ ಸ್ವರೂಪವನ್ನು ಇಲ್ಲೇ ತೋರಿಸ್ತಾ ಇದ್ದಾರೆ. ಅದು ಗ್ರೇಟಪ್ಪ. ಇದು ಪಕ್ಕಕ್ಕಿಟ್ಟು ದೇ ಆರ್ ಈಕ್ವೇಟಿಂಗ್ ವೇದಾಂತ ವಿತ್ ಜೀಸಸ್ ಆ್ಯಂಡ್ ದೆನ್ ಆಲ್ ದಟ್ ನಾನ್ ಸೆನ್ಸ್. ಟೆರಿಬಲಿ ಪಿಟಿಯಬಲ್ ಫೆಲೋಸ್. ಅವರನ್ನು ಅಯ್ಯೋ ಪಾಪ ಎಂದು ಬಿಡಬೇಕೇ ಹೊರತು ಅವರನ್ನು ಹೋಗಿ ನೀವು ಆಧಾರ ಕೊಡುವರಾ? ಅಯ್ಯೋ ಪಾಪ. ಹಣ ದೊಡ್ಡದಾದರೆ ದೊಡ್ಡವರಾಗಲ್ಲ, ಕಾಷಾಯ ಬಟ್ಟೆ ಹಾಕ್ಕೊಂಡ್ರೆ ದೊಡ್ಡವರಾಗಲ್ಲ. ನನಗೆ ನೋಡಿದ್ರೆ ಸಿಟ್ಟು ಬರುತ್ತಾ ಇದೆ ಈ ವೇಷಗಳನ್ನು, ಭಯಂಕರ ಅನಿಸುತ್ತಾ ಇದೆ. ಪೀಠ ಬಿಟ್ಕೊಂಡ್ರೆ ನಿಮಗೆ 100 ಜನರು 1000 ಜನರು ಶಿಷ್ಯರಾಗಿ ಬಿಟ್ಟರೆ ದೊಡ್ಡರಾಗಲ್ಲ. ಎಷ್ಟೋ ಫೂಲ್ಸ್ಗೆ ಎಷ್ಟೋ ಟೆರರಿಸ್ಟ್ಗೆ ಅನುಯಾಯಿಗಳಿರುತ್ತಾರೆ. ಟೆರರಿಸ್ಟ್ಗೆ ಬೇಕಾದಷ್ಟು ಅನುಯಾಯಿಗಳು ಆಗಿರುವುದರಿಂದ ದೊಡ್ಡವರಾಗ್ತಾರಾ? ಅದು ಬಿಡಿ. ಆದ್ದರಿಂದ ಈ ಜೀಸಸ್ ಮೋಹಿಗಳು ವೇದಾಂತ ಹೇಳಿದ್ದರೆ ಪುಸ್ತಕ ಮುಚ್ಚಿಬಿಡು. ಯಾರು ಜೀಸಸ್ ಹೆಸರು ತಗೊಂಡು ವೇದಾಂತ ಹೇಳ್ತಾರೋ ಪುಸ್ತಕ ಮುಚ್ಚಿಬಿಡು. ನೆವರ್ ಓಪನ್ ದಟ್ ಬುಕ್, ನೆವರ್ ರೀಡ್ ದೋಸ್ ಇಡಿಯಾಟಿಕ್ ಸ್ಟೇಟ್ಮೆಂಟ್ಸ್. ಓಕೆ? ಅನುಭವದಲ್ಲಿ ಇದನ್ನು ಪಕ್ಕಕ್ಕಿಟ್ಟು ಒರಿಜಿನಲ್ ಸಿನ್ ಈಸ್ ಸೇಮ್ ಆ್ಯಸ್ ಅವಿದ್ಯಾ ಅಂದರೆ ಏನರ್ಥ? ಅವರಿಗೆ ಒರಿಜಿನಲ್ ಸಿನ್ ಅರ್ಥವಾಗಲಿಲ್ಲ, ಅವಿದ್ಯೆ ಅರ್ಥವಾಗಲಿಲ್ಲ, ಎರಡೂ ಅರ್ಥವಾಗಲಿಲ್ಲ. ಇಂಗ್ಲೀಷ್ ಮೀಡಿಯಮ್ ಒಂದೇ ಬಂತು. ಜೀಸಸ್ ಮೋಹ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇಂಟರ್ನ್ಯಾಷನಲ್ ಹೆಸರು. ಇದು ಈ 3 ಬಂತು. 3 ಮೋಹಗಳೇ ಅಲ್ಲವೇ? ಅದಲ್ಲ. ಯು ಸಿ ವಾಟ್ ಈಸ್ ಯುವರ್ ಅನುಭವ ಸೇಸ್. ಶಂಕರ ಭಾಷ್ಯಕ್ಕೆ ಯು ನೀಡ್ ಓಪನ್ ಯುವರ್ ಮೈಂಡ್. ಈ ಮೋಹ ಬೇಡ, ಜೀಸಸ್ ಬೇಡ, ಯಾವ ಮೋಹ ಬೇಡ. ಎಲ್ಲ ಮೋಹಗಳು ಬಿಟ್ಟು ವಸ್ತುತತ್ವವನ್ನು ತಿಳಿಯುವರಾದರೆ ನೀವು ವೇದಾಂತಿ ಆಗ್ತೀರಿ. ಅದು ಬೇಕು. ವಸ್ತು ತತ್ವವನ್ನು ತಿಳಿಯುವಂಥ ತತ್ವ ಬೇಕೇ ಹೊರತು ಇದು ಏನಪ್ಪ? ಒಂದು ಅವಿದ್ಯಾ ಅಂದರೆ ಒರಿಜಿನಲ್ ಸಿನ್ ಅಂತೆ. ಹೀಗೆ ಇನ್ನೊಂದು, ಈಗ ಈ ಜೀಸಸನ್ನು ಒಪ್ಕೊಂಡು ಬಿಟ್ಟರೆ ನಿಮಗೆ ಅವಿದ್ಯೆ ಹೋಗುತ್ತದಂತೆ, ಒರಿಜಿನಲ್ ಸಿನ್ ಹೋಗುತ್ತದಂತೆ. ಜೀಸಸ್ ಒಪ್ಕೊಂಡ್ರೆ ಅವಿದ್ಯೆ ಹೇಗೆ ಹೋಗ್ತದಪ್ಪ? ಬೈಬಲ್ನಲ್ಲಿ ಎಲ್ಲ ಅದ್ವೈತ ಇದ್ದಂತೆ ಯಾವ ಮೂರ್ಖನಿಗೆ ಕಂಡು ಬಂದಿಲ್ಲ. ಬಟ್ ಕೆಲವರಿಗೆ ಕಂಡು ಬರ್ತದೆ. ಹೇಗೆ ಕಂಡು ಬರ್ತದೋ ಅಯ್ಯೋ ರಾಮ, ಮೂರ್ಖನಿಗಿಂತ ವರ್ಸ್. ಇಫ್ ದೆರ್ ಈಸ್ ಎ ಶಬ್ದ ಲೆಸ್ ದೆನ್ ಮೂರ್ಖ, ಐ ವುಡ್ ಹ್ಯಾವ್ ಯೂಸ್ಡ್ ದೆಮ್. ಬಟ್ ಐ ಡೋಂಟ್ ನೋ ವಾಟ್ ಟು ಟಾಕ್. ಈಸ್ ದೇರ್ ಅ ವರ್ಡ್? ಐ ಟೆಲ್ ಯು ಕ್ಯಾನ್ ಹೆಲ್ಪ್ ಮೀ. ಈಸ್ ದೇರ್ ಅ ವರ್ಡ್ ವಿಚ್ ಈಸ್ ಲೆಸ್ ದೆನ್ ಮೂರ್ಖ, ವರ್ಸ್ ದೆನ್ ಮೂರ್ಖ? ಮೂರ್ಖ ಪದಕ್ಕಿಂತ ಕೆಟ್ಟ ಪದ ಎಲ್ಲಿ ಅದು ಯಾವುದಾದ್ರೂ ಇದೆಯಾ? ನನ್ನ ಜೀವನದಲ್ಲಿ ನಾನು ಕಲಿತಿರುವ ಬಿಗ್ಗೆಸ್ಟ್ ಬೈಗಳಂದರೆ ಮೂರ್ಖನೇ. ಮೂರ್ಖಕ್ಕಿಂತ ದೊಡ್ಡ ಬೈಗಳೇ ಬರಲ್ಲ ನನಗೆ. ಏನು ಮಾಡುವುದು? ನಾನು ಬಾಲ್ಯಕಾಲದಿಂದ ಹೈಯೆಸ್ಟ್ ಬೈಗಳು ಅಂದರೆ ಮೂರ್ಖ ಅಷ್ಟೇ. ಅದು ಬಿಟ್ಟು ಅದಕ್ಕಿಂತ ದೊಡ್ಡ ಬೈಗಳೇ ಬಂದಿಲ್ಲ ನನಗೆ. మరి ಇದಕ್ಕಿಂತ ಏನೇನು ಹೇಳಬೇಕು? ಇದು ಏನಪ್ಪ? ಜೀಸಸನ್ನು ಒಪ್ಪಿಕೊಂಡರೆ ನಿಮ್ಮಲ್ಲಿ ಫಸ್ಟು ಆ ಮೂಲ ಸಿನ್ನೇನೋ ಗೊತ್ತಿಲ್ಲ. ಆ ಮೂಲ ಸಿನ್ ಎಲ್ಲಿದೆಯೋ, ಇದ್ದೋ ಇಲ್ಲವೋ, ಎಲ್ಲಿದೆಯೋ ಗೊತ್ತಿಲ್ಲ. ಅದು ಹೋಗುತ್ತದೆ ಅಂದರೆ ಒಪ್ಪಬೇಕಂತೆ. ಒಪ್ಪುವುದಂದರೆ ಅರ್ಥವೇನು? ಏಸನ್ನು ಒಪ್ಪಿಕೊಂಡು ಶ್ರದ್ಧಾ ಭಕ್ತಿ ವಿನಯ ನಮಸ್ಕಾರ ಅದಲ್ಲ. ಏಸೆಂಬುವನು ಕನ್ಯಾಗರ್ಭದಲ್ಲಿ ಹುಟ್ಟಿದ. ಅವನೊಬ್ಬನೇ ಕನ್ಯಾಗರ್ಭದಲ್ಲಿ ಹುಟ್ಟಿ, ಅವರಿಗಿಂತ ಹಿಂದೆ ಇಲ್ಲ, ಅನಂತರ ಇಲ್ಲ, ಯಾರೂ ಇಲ್ಲ. ಇದು ಹುಟ್ಟಿದ ಎಂಬುದು ಚಾರಿತ್ರಿಕ ಸತ್ಯ ಎಂದು ನಂಬಬೇಕು. ಇದು ಸುಮ್ಮನೆ ಕಲ್ಪನಾ ಅಂದರೆ ನಂಬಬಾರದು. ಕಲ್ಪನಾ ಅಂದರೆ ನಿಮಗೆ ಪಾಪ ಹೋಗಲ್ಲ, ಆ ಮೂಲ ಸಿನ್ ಹೋಗಲ್ಲ. ಏನು ಅದನ್ನೇನು ಹೇಳಬೇಕು ನೀವು? ಅದು ಚಾರಿತ್ರಿಕ ಸತ್ಯ. ಯೇಸು ಕನ್ಯಾಗರ್ಭದಲ್ಲಿ ಹುಟ್ಟಿದ. ಅದು ಒಬ್ಬನೇ ಹುಟ್ಟುತ್ತಾನೆ. ಇನ್ನೊಬ್ಬರು ಕನ್ಯಾಗರ್ಭದಲ್ಲಿ ಹುಟ್ಟಿದ ಅಂದರೆ ಹೊಂದುವುದೇ ಅಲ್ಲ. ಒಬ್ಬನೇ ಒಬ್ಬನಾಗಬೇಕು. ಇನ್ನೊಬ್ಬರು ಹುಟ್ಟಿದ ಅಂದರೆ ಅಷ್ಟೇ, ಅದು ಅರ್ಥ ಆಗಲ್ಲ. ಒಬ್ಬನೇ ಒಬ್ಬ. ಅದು ಹಿಂದೆ ಆಗಲಿಲ್ಲ, ಮುಂದೆ ಆಗಲಿಲ್ಲ, ಯಾವಾಗಲೂ ಆಗಲ್ಲ. ಒಂದೇ ಸಲ ಆಯಿತು ಅಷ್ಟೇ. ಅದು ಒಂದೇ ಸಲ ಹೇಗೆ ಆಗ್ತದಪ್ಪ ಅಂದರೆ ಆಯ್ತು ಅಷ್ಟೇ, ನೀವು ಒಪ್ಪಬೇಕು. ಅದು ಇಲ್ಲಾಜಿಕಲ್ಸಿ ಯಾವುದೇ ಪ್ರಕೃತಿಯಲ್ಲಿ ಒಂದು ಸಲ ಆದರೆ ಮತ್ತೆ ಮತ್ತೆ ಆಗುತ್ತದೆ. ಒಂದೇ ಸಲ ಆದರೆ ಮತ್ತೆ ಮತ್ತೆ ಆಗುತ್ತದೆ ಅಲ್ಲ. ಇದು ಮತ್ತೆ ಮತ್ತೆ ಆಗುವುದಲ್ಲ, ಒಂದೇ ಸಲ ಆಯಿತು. ಎಕ್ಸೆಪ್ಷನ್, ಯಾರೆಲ್ಲ ಆಗಲಿಲ್ಲ, ಆಗಿದೆ ಎಂದು ಒಪ್ಪಬೇಕು ಅಷ್ಟೇ ಅಲ್ಲ. ಈಗ ಎರಡನೇದೇನು? ಅವರು ಶಿಲುಬೆ ಮೇಲೆ ಸತ್ತು ಹೋಗಿದ್ದು ನನ್ನ ಪಾಪವನ್ನು ತೆಗೆಯುವುದಕ್ಕೆ ಸತ್ತು ಹೋಗಿದ್ದರು ಎಂದು ನೀವು ಒಪ್ಪಬೇಕು. ಈ ಎರಡು ಒಪ್ಪಿಕೊಂಡರೆ ನಿಮ್ಮ ಮೂಲ ಪಾಪ ಹೋಗ್ತದೆ, ಸಂಸಾರ ಹೋಗ್ತದೆ. ಈಗ ಆಯಿತು, ನಿಮಗೆ ಶಾಶ್ವತ ಸ್ವರ್ಗ ಬರುತ್ತೆ. ಈಗ ಆಯಿತಾ? ಈಗ ಇದು ಈ ಮೂರ್ಖತನವನ್ನು ವೇದಾಂತ ಜೊತೆಗೆ ಹೋಲಿಸಿ, ಓ ಜೀಸಸ್ ಇಸ್ ಬ್ರಹ್ಮಜ್ಞಾನಿ, ಜೀಸಸ್ ಇಸ್ ಅವತಾರ. ಅಯ್ಯೋ ರಾಮ, ಇದಕ್ಕಿಂತ ದೊಡ್ಡ ಪಾಪ, ಬ್ರಹ್ಮಹತ್ಯಕ್ಕಿಂತ ದೊಡ್ಡ ಪಾಪ ಇದ್ದರೆ ಇದೇ ದೊಡ್ಡ ಪಾಪ.
ಎಲ್ಲ ಮತಗಳು ಸಮಾನ ಎನ್ನುವುದು, ಯೇಸು ಬ್ರಹ್ಮಜ್ಞಾನಿ ಅವತಾರ ಎಂದು ಹೇಳುವುದು, ಬೈಬಲ್ನಲ್ಲಿ ಅದ್ವೈತ ಇದೆ ಎಂದು ಹೇಳುವುದು, ಯೇಸು ಮಾತುಗಳಲ್ಲಿ ಅದ್ವೈತ ಇದೆ ಎಂದು ಹೇಳುವುದಷ್ಟು ದೊಡ್ಡ ಪಾಪ, ಭಯಂಕರ ಪಾಪ, ಅನ್ಫರ್ಗಿವೆಬಲ್ ಪಾಪ, ಇದಕ್ಕೆ ಪ್ರಾಯಶ್ಚಿತ್ತವಿಲ್ಲದ ಪಾಪ, ನರಕ ಅನುಭವಿಸಬೇಕು. ಐ ಟೆಲ್ ಯು, ಯಾರೇ ಆಗಲಿ, ಯಾವ ಸನ್ಯಾಸಿ ಆಗಲಿ, ಯಾವ ಅವತಾರವೇ ಆಗಲಿ. ಯೇಸನ್ನು ಬೈಬಲ್ನಲ್ಲಿ ಅದ್ವೈತವಿದೆ ಎಂದು ಹೇಳಿ ಜನರನ್ನು ಫೂಲ್ ಮಾಡಿ, ಹೋಲ್ ಇಂಡಿಯಾನನ್ನು ಫೂಲ್ ಮಾಡಿ ಮೋರ್ ದೆನ್ 1 ಸೆಂಚರಿ ಹೋಲ್ ಇಂಡಿಯಾನನ್ನು ಫೂಲ್ ಮಾಡಿ ಇರುವವರಿಗೆ ನರಕವೇ ಸಿಗ್ತದೆ. ಅದು ನೋಡಿ, ಬುದ್ಧಿ ನೋಡಿ. ಏನಪ್ಪ, ಇಷ್ಟು ಜನರ ಮೇಲೆ ಕರುಣೆ ಇಲ್ಲ? ನಿನ್ನ ಜೀಸಸ್ ಮೋಹವೇ ನಮ್ಮೆಲ್ಲರಿಗೆ ಅಂಟಿಸಬೇಕಾ? ನಿಮ್ಮ ಪರ್ಸನಲ್ ವೀಕ್ನೆಸ್ಗಳೇ ನಮಗೆಲ್ಲರಿಗೆ ಅಂಟಿಸಬೇಕಾ? ಶಂಕರ ಭಾಷೆ ಕಂಡು ಬರ್ತಾ ಇಲ್ವಾ? ಶಂಕರರು ಕೆಟ್ಟವಾಗಿ ಕಂಡು ಬರ್ತಾ ಇದ್ದಾರಾ? ಶಂಕರರಿಗಿಂತ ಜೀಸಸ್ ಮೋಹ ದೊಡ್ಡದಾಗಿ ಕಂಡು ಬರ್ತಾ ಇದೆ. ಅಯ್ಯೋ ರಾಮ, ಶಂಕರ ಭಾಷ್ಯಕ್ಕಿಂತ ಜೀಸಸ್ ಮೋಹ ದೊಡ್ಡದಾಗಿ ಕಂಡು ಬರ್ತಾ ಇದೆ. ವೆರಿ ಪಿಟಿಯಬಲ್ ಫಾರ್ ದ ಹೋಲ್ ಇಂಡಿಯಾ. ಐ ಟೆಲ್ ಯು, ಬಿ ಬೋಲ್ಡ್. ನೀವು ಶಂಕರರನ್ನು ಒಪ್ಪಿಕೊಂಡು ಶಂಕರ ಭಾಷ್ಯ ಅನುಭವ ಸಮ್ಮತವಾಗಿದೆ. ಈ ಜೀಸಸ್ ಮೋಹ ಇಟ್ಟುಕೊಂಡಿರುವ ಸನ್ಯಾಸಿಗಳು, ಯಾವ ಗುರುಗಳು ನಿಮಗೆ ವೇದಾಂತ ಹೇಳಿದ್ದರೆ ಥ್ರೋ ಅವೇ ದ ಬುಕ್ಸ್ ಇನ್ ಟು ಡಸ್ಟ್ಬಿನ್. ನೆವರ್ ರೀಡ್ ದೆಮ್, ನೆವರ್ ಆಕ್ಸೆಪ್ಟ್ ದೆಮ್, ಪಿಟಿ ದೆಮ್ ದಟ್ ದೇ ದೆಮ್ಸೆಲ್ಸ್ ಆರ್ ಫೂಲ್ಸ್. ದೇ ಆರ್ ರೋಲಿಂಗ್ ಇನ್ ದ ಜೀಸಸ್ ಮೋಹ ಇರುವವನು ನಮಗೆ ವೇದಾಂತ ಹೇಳೋಕ್ಕೆ ಬರ್ತಾನಾ? ಜೀಸಸ್ ಅವತಾರ ದರ್ಶನ ಮಾಡಿಕೊಂಡ, ನನ್ನಲ್ಲಿ ಸೇರಿಕೊಂಡ ಇಂದ ಮೋಹಿ ನಮಗೆ ವೇದಾಂತ ಹೇಳ್ತಾನಾ? ಅವನಿಗೆ ಬಂದಿಲ್ಲ ವೇದಾಂತ. ಹಿಮ್ಸೆಲ್ಫ್ ಡಿಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ವೇದಾಂತ. ಆ್ಯಂಡ್ ದೆನ್ ಹಿ ಟೀಚಸ್ ಅಸ್. ನಿರ್ವಿಕಲ್ಪ ಸಮಾಧಿಯಲ್ಲಿ ಬ್ರಹ್ಮಜ್ಞಾನವಾಗುತ್ತದೆ ಎನ್ನುವರು ನಮಗೆ ವೇದಾಂತ ಹೇಳ್ತಾನೆ. ಏನಪ್ಪ, ನಿರ್ವಿಕಲ್ಪ ಸಮಾಧಿಯಲ್ಲಿ ಕಾಮನ್ ಸೆನ್ಸೇ ಇಲ್ಲ. ನಿರ್ವಿಕಲ್ಪ ಸಮಾಧಿಯಲ್ಲಿ ಏನು ಜ್ಞಾನವಾಗ್ತದಪ್ಪ? ಅಲ್ಲಿ ಏನು ವೃತ್ತೇ ಇಲ್ಲ, ಏನು ಜ್ಞಾನವಾಗ್ತದೆ? ಸೊ ಪೆಲ್ಲೋ ಹಿಮ್ಸೆಲ್ಫ್ ಡಸಂಟ್ ಅಂಡರ್ಸ್ಟ್ಯಾಂಡ್. ಶಂಕರಾಚಾರ್ಯ ಹೇಳಿದರು, ಮೂರ್ಖವಾದ ಉಪೇಕ್ಷಣೀಯ ಒಂದು ಬಫೂನ್, ಒಂದು ನಾಟಕ ಆಡ್ತಾ ಇದ್ದಾರೆ, ಬಿಡಿ. ವೈ ಡು ಯು ಟೇಕ್ ದೆಮ್ ಸೀರಿಯಸ್ಲಿ? ಇನ್ಫ್ಯಾಕ್ಟ್ ಇಫ್ ದೇರ್ ಈಸ್ ಅವತಾರಕ್ಕಿಂತ ದೊಡ್ಡದು ಏನಾದರಿದ್ದರೆ ಅದು ಶಂಕರ ಭಾಷ್ಯ. ಓಕೆ, ಅವತಾರಕ್ಕಿಂತ ದೊಡ್ಡದು ಏನಾದರಿದ್ದರೆ ಶಂಕರ ಭಾಷ್ಯ ಎಲ್ಲರ ಅನುಭವದಲ್ಲಿರುವ ಸತ್ಯವನ್ನು ನೇರಾಗಿ ಹೇಳುತ್ತಾ ಇದೆ. ಓಕೆ, ಅದರಿಂದ ಡೋಂಟ್ ಈಕ್ವೇಟ್ ದಟ್ ಒರಿಜಿನಲ್ ಸಿನ್ ಈಸ್ ಲೈಕ್ ಎ ವೇದಾಂತವನ್ನು ಒರಿಜಿನಲ್ ಸಿನ್ ಜೊತೆಗೆ ಸಮಾನ ಮಾಡಿ ಯೇಸನ್ನೊಪ್ಪುವುದೇ ಬ್ರಹ್ಮಜ್ಞಾನ ಎಂದು ಹೇಳಿ, ಇದು ಏನಪ್ಪ? ಯು ಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಕೊಂಡುಕೊಂಡಂತೆ ಇದೆ ಅಲ್ಲವೇ? ಅನ್ನವನ್ನು ಮಾರಿ ಅಮೃತವನ್ನು ಮಾರಿ ವಿಷವನ್ನು ಕೊಂಡುಕೊಂಡು ಕುಡಿಯುತ್ತಾ ಹಾಗೆ ಇದೆ. ಏನಪ್ಪ, ಅದ್ವೈತವನ್ನು ಯೇಸು ಜೊತೆಗೆ ಬೈಬಲ್ ಜೊತೆಗೆ ಈಕ್ವೇಟ್ ಮಾಡುವುದು ಅಮೃತವನ್ನು ಮಾರಿ ವಿಷವನ್ನು ಕೊಂಡುಕೊಳ್ಳುವ ಹಾಗಿದೆ. ಏನಪ್ಪ, ಅಮೃತವನ್ನು ಮಾರಿ ವಿಷವನ್ನು ಕೊಂಡುಕೊಂಡು ಸಂಭ್ರಮ ಪಡ್ಕೊಂಡನಂತೆ. ಅಬ್ಬಾ, ನಾನು ವಿಷ ಕೊಂಡುಕೊಂಡೆ, ಅಬ್ಬಾ ಎಷ್ಟು ಸಜ್ಜನನಾಗಿಬಿಟ್ಟೆ, ನಾನು ಅಮೃತವನ್ನು ಕೊಟ್ಟೆ, ಗ್ರೇಟ್ ಮ್ಯಾನ್ ಅಂತೆ. ಅವರನ್ನು ಇಂಗ್ಲೀಷ್ ಮೀಡಿಯಂ ಸ್ವಾಮೀಜಿಯನ್ನು ನಾವೆಲ್ಲರ ಅನುಯಾಯಿಗಳಾಗಬೇಕಂತೆ. ಏನಪ್ಪ, ಅಮೃತವನ್ನು ಮಾರಿ ವಿಷವನ್ನು ಕೊಂಡುಕೊಳ್ಳಬೇಕಾ? ಕನ್ಫ್ಯೂಸ್ಡ್ ಫೆಲ್ಲೋವನ್ನು ಕೊಂಡುಕೊಳ್ಳಬೇಕಾ ನಾವು? ಡ್ರಾಪ್ ಇಟ್. ಸ್ಟಡಿ ಶಂಕರ ಭಾಷ್ಯ. ದಟ್ ಈಸ್ ದ ಓನ್ಲಿ ಕ್ಲಾರಿಟಿ. ದೆರ್ ಇಸ್ ನಥಿಂಗ್ ಲೈಕ್ ಶಂಕರ ಭಾಷ್ಯ. ಫಾರ್ ದಟ್ ಯು ಹ್ಯಾವ್ ಟು ಸಿ ಸಚ್ಚಿದಾನಂದ ಸ್ವಾಮೀಜಿ. ಅಪ್ಪಾ, ವಾಟ್ ಎ ಬ್ಯೂಟಿ. ಹೋಲ್ ಸಚ್ಚಿದಾನಂದ ಸ್ವಾಮೀಜಿಸ್ ಲೈಫ್ ಈಸ್ ಓನ್ಲಿ ಶಂಕರ ಭಾಷ್ಯ. ಹಿ ಬ್ರೀತ್ಡ್ ಶಂಕರ ಭಾಷ್ಯ. ಹಿ ಸಾ ಶಂಕರ ಭಾಷ್ಯ. ಹಿ ಲಿಸನ್ ಟು ಶಂಕರ ಭಾಷ್ಯನನ್ನೇ ಕೇಳಿದ್ದಾರೆ, ಶಂಕರ ಭಾಷ್ಯವನ್ನೇ ನೋಡಿದ್ದಾರೆ, ಶಂಕರ ಭಾಷ್ಯವನ್ನೇ ತಿಂದರು, ಶಂಕರ ಭಾಷ್ಯವನ್ನೇ ಕುಡಿದರು, ಶಂಕರ ಭಾಷ್ಯವನ್ನೇ ಊಟ ಮಾಡಿದ್ದರು, ಶಂಕರ ಭಾಷ್ಯವನ್ನೇ ಉಸಿರು ತಗೊಂಡರು, ಶಂಕರ ಭಾಷ್ಯವನ್ನೇ ಹೇಳಿದ್ದಾರೆ, ಶಂಕರ ಭಾಷ್ಯವನ್ನೇ ನಿದ್ದೆ ಹೋದರು. ಗೊತ್ತಾ? ಅಂದರೆ ಶಂಕರ ಭಾಷ್ಯವೇ ಅವರ ಉಸಿರು. ಪರ್ಫೆಕ್ಟ್ಲಿ ಫ್ಯಾಕ್ಟ್. ವಸ್ತುತಂತ್ರವಾದ ಅನುಭವ ಸಿದ್ಧವಾದ ವಸ್ತುವನ್ನು ಹೇಳಿದ್ದು ಇಲ್ಲಿ ನ ಭೂತೋ ನ ಭವಿಷ್ಯತಿ. ಯಾವ ವಸ್ತುವು, ಯಾವ ಗುರುಗಳು ಯಾರು ಹೇಳಲ್ಲ ಇಂಥದ್ದು. ಅನುಭವದಲ್ಲಿ ಇದ್ದನ್ನು ಎತ್ತಿ ತೋರಿಸುವಕ್ಕಿಂತ ಇನ್ನೇನಾದರೂ ದೊಡ್ಡದಿದೆ? ಟೆಲ್ ಮಿ. ಅನುಭವದಲ್ಲಿ ಇದ್ದನ್ನೇ ನೇರಾಗಿ ತೋರಿಸು, ದಟ್ಸ್ ಆಲ್. ಏನೋ ಮೂಲ ಪಾಪ ಇದ್ದಂತೆಯೇ ನಂಬಬೇಕಂತೆ, ಯೇಸನ್ನು ನಂಬಿದ್ದರೆ ಏನೋ ಆಗುತ್ತದಂತೆ, ಅದು ಸತ್ತು ಹೋದ ನಂತರ ಆಗುತ್ತದೆ. ಎಲ್ಲ ಬ್ರೈನ್ ವಾಷಿಂಗ್, ಫಾರ್ವರ್ಡ್ ಟು ಫೆಲ್ಲೋಸ್. ಇದೆಲ್ಲ ಮ್ಯಾನಿಪುಲೇಟಿವ್, ಜನರನ್ನು ಗುಲಾಮಿ ಮಾಡುವಂಥ ಗುಂಡಾ ಸಿದ್ಧಾಂತ ಇದು. ಇದು ಮನುಷ್ಯರಲ್ಲ, ಇದು ಮನುಷ್ಯರೊಪ್ಪತಕ್ಕದ್ದಲ್ಲ. ಇದು ಮನುಷ್ಯರನ್ನು ಗುಲಾಮಿ ಮಾಡಿ ಸರ್ವನಾಶನ ಮಾಡುವ ರಾಕ್ಷಸ ಸಿದ್ಧಾಂತ.
ಆ ರಾಕ್ಷಸ ಸಿದ್ಧಾಂತ ಜೊತೆಗೆ ಶಂಕರ ಭಾಷ್ಯವನ್ನು ಅಡಲ್ಟರೇಟ್ ಮಾಡಿ, ತೆಲುಗಿನಲ್ಲಿ ಕಲ್ತಿ ಹೇಳ್ತೀವಿ, ಅದನ್ನು ಕಲ್ತಿ ಮಾಡಿ ಅಡಲ್ಟರೇಟ್ ಮಾಡಿ ಶಂಕರ ಭಾಷ್ಯಕ್ಕೆ ಎಷ್ಟು ಅಪಮಾನ ಮಾಡುವುದಿದೆ. ಏನಪ್ಪ ಬೈಬಲ್ ಸಮಾನ ಹೇಳುವುದು, ಯೇಸು ಸಮಾನ ಹೇಳುವುದು. ಅಯ್ಯೋ ರಾಮ, ನಮಗೆ ಯಾರು ಸಿಗಲ್ಲವ ಇನ್ನೊಬ್ಬರು, ನಮಗೆ ಬಾಯ್ಮ ಸಿಗಲ್ಲ. ಏಕೆಂದರೆ ಮೋಹಕ್ಕೆ ಅರ್ಥವಿಲ್ಲ. ಮೋಹಕ್ಕೆ ಏನು ಅರ್ಥವೇನು? ಎಷ್ಟು ಮೋಹಿ ಇದ್ದರೆ, ಎಷ್ಟು ಅಳುತ್ತಾ ಇದ್ದರೆ, ಶಂಕರಾಚಾರ್ಯರು ಅಳಲಿಲ್ಲವಂತೆ, ಅದರಿಂದ ಶಂಕರಾಚಾರ್ಯ ದೊಡ್ಡ ತಪ್ಪಾಯಿತಂತೆ. ಒಬ್ಬನು ತಾನು ಅಳುತ್ತಾನಂತೆ ದೊಡ್ಡ ಎಲ್ಲರಿಗಿಂತ ಹೆಚ್ಚಾಗಿ, ಅದರಿಂದ ಈಸ್ ಎ ಗ್ರೇಟ್ ಮ್ಯಾನ್ ಅಂತೆ. ಎ ಫೆಲ್ಲೋ ಹೂ ಕ್ರೈಸ್ ಈಸ್ ಎ ಗ್ರೇಟ್ ಮ್ಯಾನ್, ಎ ಫೆಲ್ಲೋ ಹೂ ಡಸಂಟ್ ಕ್ರೈ ಈಸ್ ಎ ಏನದು ಕೆಳಮಟ್ಟದವಂತೆ ತನಗಿಂತ. ಹಿ ಸೇಸ್ ಯು ಸಿ ಶಂಕರಾಚಾರ್ಯ ನೆವರ್ ಕ್ರೈಡ್, ಯು ಸಿ ಹೌ ಮಚ್ ಐ ಆಮ್ ಕ್ರೈಯಿಂಗ್ ಎವ್ರಿ ಡೇ, ದೇರ್ ಫಾರ್ ಐ ಆಮ್ ಗ್ರೇಟ್ ಎಂದು ಹೇಳ್ದ. ಅಯ್ಯೋ ರಾಮ, ಒಬ್ಬನು ಅಳುತ್ತಾ ಇದ್ದರಂತೆ ಈಸ್ ಎ ಗ್ರೇಟ್ ಮ್ಯಾನ್ ಅಂತೆ. ಚೆನ್ನಾಗಿದೆ. ಐ ಆಮ್ ಸೋ ಡಿಸ್ಗಸ್ಟೆಡ್ ವಿತ್ ದಿಸ್ ಬುಕ್ಸ್ ಆ್ಯಂಡ್ ವಿತ್ ದಿಸ್ ಸ್ವಾಮಿ. ಅಪ್ಪ, ನೀವು ಹೇಗೆ ಒಪ್ಕೊಳ್ತಾ ಇದ್ದೀರೋ ನನಗಂತ ಅರ್ಥವೇ ಆಗ್ತಾಯಿಲ್ಲ. ಹೋಲ್ ಇಂಡಿಯಾ ಇಸ್ ಬಿಕಮ್ ಎ ಫೂಲ್, ಐ ಟೆಲ್ ಯು. ಈ ನೀಡ್ಸ್ ಟು ಬಿ ಪಿಟಿಡ್ ರಾದರ್ ದೆನ್ ಸ್ಟಡಿಡ್. ಯು ಪಿಟಿ, ಯು ವಿಲ್ ಬಿಕಮ್ ಎ ಬೆಟರ್ ಮ್ಯಾನ್. ಓಕೆ. ಸೊ ಅವರು ಶ್ರವಣ ಮನನ ಎಂಬುದು, ಶ್ರವಣ ಅಂದರೆ ಶ್ರುತಿ ಪ್ರಮಾಣ, ನಮ್ಮ ಅನುಭವದಲ್ಲಿ ಇದ್ದನ್ನು ಎತ್ತಿ ತೋರಿಸುವುದು ಶ್ರವಣ. ಅದನ್ನು ಅನ್ವಯ ವ್ಯತಿರೇಕದಿಂದ ಮಾಡುವುದು ಅವಸ್ಥಾ ಪ್ರಕ್ರಿಯೆ ಚಿಂತನ ಮಾಡುವುದು ಮನನ. ಇಷ್ಟು ಅದ್ಭುತವಾದ ಶ್ರವಣ ಮನನಗಳನ್ನು, ಶ್ರವಣ ಅಂದರೆ ನಮ್ಮ ಅನುಭವದಲ್ಲಿ ಇದ್ದನ್ನು ಶಾಸ್ತ್ರವಾಕ್ಯ ತೋರಿಸ್ತಾ ಇದೆ. ಮನನ ಅಂದ್ರೇನು? ಅದನ್ನು ನಾವು ಅನ್ವಯ ವ್ಯತಿರೇಕದಿಂದ ಅವಸ್ಥಾತ್ರಯ ವಿವೇಕ, ಕಾರ್ಯಕಾರಣ ವಿವೇಕ ಎಂದು ಪ್ರಕ್ರಿಯಾ ಚಿಂತನ ಮಾಡುವುದು ಮನನ. ಇಷ್ಟು ಅದ್ಭುತವಾದ ಅನುಭವಾನುಸಾರಿಯಾಗಿರುವ ಶ್ರವಣ ಮನನಗಳನ್ನು ಏನೆಂದು ಅರ್ಥ ಮಾಡ್ತಾನೆ ಈ ಭಾಮತಿಕಾರರು ನೋಡಿ. ಶ್ರೋತವ್ಯೋ ಮಂತವ್ಯ ಇತಿ ಬ್ರಹ್ಮಣಿ ಚಿತ್ತ ನಿವೇಶಾತ್ಮಕ ಧಾರಣೋಪದೇಶ. ಶ್ರೋತವ್ಯೋ ಮಂತವ್ಯ ಅಂದರೆ ಇದು ಧಾರಣ, ಒಂದು ಪರಮಾತ್ಮನದಲ್ಲಿ ಮನಸ್ಸನ್ನು ಇಡುವುದೆಂಬ ಧಾರಣ. ಉಪಾಸನ ಮಾಡಿಬಿಟ್ಟರು. ಅಯ್ಯೋ ರಾಮ, ಇದು ಹೇಗಿದೆ ಅಂದರೆ ಇಷ್ಟೊತ್ತು ಹೇಳಿದ್ದನ್ನೆಲ್ಲ ಬೈಬಲ್ ಉದಾಹರಣೆ ಆಗಿದೆ. ಅದ್ಭುತವಾದ ವೇದಾಂತವನ್ನು ಮನಸ್ಸು ಮುಖ ಚೆನ್ನಾಗಿದ್ದರೆ ಇದಕ್ಕೆ ಏನು ಹೇಳ್ತಾರೆ? ಮಸಿ ಪೂಸಿ, ಕನ್ನಡದಲ್ಲಿ ಏನು ಹೇಳ್ತಾರೋ ಅದೇನೋ ಬ್ಲ್ಯಾಕು, ಅಡಿಗೆಯಲ್ಲಿ ಮಾಡುವಾಗ ಪಾತ್ರಕ್ಕೆ ಕೆಳಗೆ ಅಂಟ್ಕೊಳ್ತದೆ ನೋಡಿ, ಬ್ಲ್ಯಾಕ್ ಕಲರ್, ಅದನ್ನು ಮುಖಕ್ಕೆ ಅಂಟಿಸಿ ಆ ಸೀದು ಹೇಳ್ತಾರೆ ನೋಡಿ, ಆ ಸೀದನ್ನು ಹಾಕ್ಕೊಂಡು ಮುಖಕ್ಕೆ ಇರುವ ಒಳ್ಳೆಯ ಮುಖವನ್ನು ಕಪ್ಪಾಗಿ ಮಾಡಿಕೊಂಡ್ರೆ ಬುದ್ಧಿವಂತನ? ವೇದಾಂತಕ್ಕೆ ಬೈಬಲ್ ಮಸಿ ಪೂಸ್ಕೊಂಡ್ರೆ ಅದೇನು ಗೊಪ್ಪ అయిపోతుందా? ವೇದಾಂತಕ್ಕೆ ಆ ಬೈಬಲಿನ ಅದೇನು ಸೀದು, ಬೈಬಲಿನ ಸೀದು ಅಂಟಿಸ್ಕೊಂಡರೆ ವೇದಾಂತ ದೊಡ್ಡದಾಗುತ್ತದೆ. ಏನಪ್ಪ ಎಷ್ಟು ದುರ್ಗತಿ ನಮ್ಮದು. ಅಯ್ಯೋ ರಾಮ, ಮಹಾ ದುರ್ಗತಿ. ಮಸಿಗೆ ಸೀದೆ ಹೇಳ್ತಾರಾ? ಗೊತ್ತಿಲ್ಲಪ್ಪ, ಒಂದು ನಿಮಿಷ ಡಿಕ್ಷನರಿ ನೋಡಿ ಹೇಳ್ತೀನಿ. ಅಮ್ಮಯ್ಯ, ಮಸಿ ಮಸಿ ಶಾಯಿ ಲೇಖನೆಯಿಂದ ಕಾಗದ ಮೇಲೆ ಬರೆಯಲು ಬಳಸುವ ಬಣ್ಣದ ದ್ರವ. ಇವನು ಮಸಿ ಹೇಳ್ತಾ ಇದ್ದಾನೆ, ಕನ್ನಡದಲ್ಲಿಯೂ ಮಸಿ, ಹೊಗೆಯ ಮಸಿ ಕನ್ನಡದಲ್ಲಿ ಮಸಿ ಹೇಳ್ತಾ ಇದ್ದಾನೆ. ಇನ್ನೊಂದು ಹೇಳ್ತೀನಿ ನೋಡಿ, ನನ್ನ ಕನ್ನಡ ಯಾರಿಗೂ ಅರ್ಥವಾಗ್ತಾ ಇಲ್ಲ ಪಾಪ, ಅದಕ್ಕೋಸ್ಕರ ನಾನೇ ಕಲಿದು ಕಷ್ಟವಾಗ್ಬೇಕು. ಹೂಬಿಡಂತೆ, ಹೂಬಿಡು ಹೇಳ್ತಾರ, ಲೇಪನ, ಲೇಪಿಸು, ಲೇಪಿಸು ಮುಖಕ್ಕೆ ಲೇಪಿಸಿಕೊಳ್ಳುವುದು. ಲೇಪನ ಅಂದರೆ ಎಲ್ಲ ಹೀಗೆ
ಸ್ಮಿಯರಿಂಗ್ ಇಟ್. ಆ ಮಸಿಯನ್ನು, ಆ ಹೊಗೆಯ ಮಸಿಯನ್ನು ಮುಖಕ್ಕೆ ಹಾಕ್ಕೊಂಡರೆ, ವೇದಾಂತಕ್ಕೆ ಬೈಬಲ್ ಹಾಕಿಬಿಟ್ಟರೆ ಏನಪ್ಪ ವೇದಾಂತಕ್ಕೆ ಶೋಭೆಯ? ವೇದಾಂತವನ್ನು ಮರೆ ಮಾಡಿ ಮುಚ್ಚಿ ಮಾಡಿ ಬೈಬಲನ್ನು ತಲೆ ಮೇಲೆ ಕೂರಿಸಿಕೊಳ್ಳೋದ? ಇಷ್ಟು ಜೀಸಸ್ ಮೋಹ ಇರುವವನು ವೇದಾಂತಿ ಆಗ್ತಾನೆ? ಇಟ್ ಈಸ್ ಅ ಶೇಮ್ಲೆಸ್ ದಟ್ ಯು ಬಿಕಮ್ ಅ ಜೀಸಸ್ ಮೋಹ ಆ್ಯಂಡ್ ದೆನ್ ಯು ಪುಟ್ ದ ಜೀಸಸ್ ಮೋಹ ಅನ್ ವೇದಾಂತ. ಟೆರಿಬಲ್ ಇಟ್ ಈಸ್. ಇದು ಹಾಗೇ ಇದೆ. ಆದ್ದರಿಂದ ಶ್ರೋತವ್ಯ ಮಂತವ್ಯ ಎಂಬುದನ್ನು ಧಾರಣೆ ಎಂದು ಹೇಳಿಬಿಡ್ತಾ ಇದ್ದಾರೆ ಭಾಮತಿಕಾರ. ಸ್ವಾಮೀಜಿ ಪಾಪ ಜನರಿಗೆ ಅರ್ಥವಾಗ್ತಾ ಇಲ್ಲ, ಅವಿವೇಕಿಗಳು. ಐ ಥಿಂಕ್ ಇನ್ನೊಂದು ಶತಮಾನ ಬೇಕೋ ಏನೋ ಜನರ ಮೂರ್ಖತ ಬಿಡುವುದಕ್ಕೆ, ಸಚ್ಚಿದಾನಂದ ಸ್ವಾಮೀಜಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇನ್ನೊಂದು ಶತಮಾನ ಬೇಕು. ಪಂಡಿತರು, ವಿದ್ವಾಂಸರು, ಸನ್ಯಾಸಿಗಳಿಗೂ, ಪೀಠಾಧಿಪತಿಗಳಿಗೆ 2-3 ತಲೆಮಾರುಗಳು ಬೇಕನ್ನಿಸುತ್ತದೆ. ಒಂದು ಶತಮಾನ ಬೇಕು ಟು ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸ್ವಾಮೀಜಿ. ಭಾಮತಿಕಾರರು ಶ್ರವಣ ಮನನಗಳನ್ನು ಧಾರಣಕ್ಕೆ ಸಮಾನ ಮಾಡಿಬಿಟ್ರೆ ತಪ್ಪು ಕಂಡು ಬರ್ತಾ ಇಲ್ಲ. ಬುದ್ಧಿ ಎಲ್ಲಿ ಹೋಗ್ತಾ ಇದೆ ಪಂಡಿತರಿಗೆಲ್ಲ? ಧಾರಣಕ್ಕೆ ಶ್ರವಣ ಮನನಕ್ಕೆ ವ್ಯತ್ಯಾಸವಿಲ್ಲ. ಶ್ರವಣ ವಸ್ತುವನ್ನು ಹೇಳುತ್ತಾ ಇದೆ, ಮನನ ಪ್ರಕ್ರಿಯೆಗಳನ್ನು ಮನನ ಮಾಡು ಎಂದು ಹೇಳುತ್ತಾ ಇದೆ ಚಿಂತನ. ಅಂಥದ್ದು ಧಾರಣ ಅಂದರೆ ದೇಶಬಂಧ ಚಿತ್ತಸ್ಯ ಧಾರಣ. ಮನಸ್ಸನ್ನು ಒಂದು ದೇಶದಲ್ಲಿ ಇಡುವುದು, ಒಂದು ದೇಶದಲ್ಲಿ ಇಟ್ಟು ಅಲ್ಲೇ ನಿಲ್ಲಿಸಿಬಿಡುವುದು, ಭಾವನ ಮಾಡುವುದು, ಹಿಡಿದು ಬಿಡುವುದು. ಅದು ಉಪಾಸನಕ್ಕೆ ಶ್ರವಣ ಮನನಕ್ಕೆ ವ್ಯತ್ಯಾಸವಿಲ್ವ? ಅವರು ಭಾಮತಿಕಾರ ಹೇಳಿಬಿಟ್ರೆ ಅಯ್ಯೋ ಭಾಮತಿಕಾರ ಗ್ರೇಟ್ ಎಂದು ಎಲ್ಲರೂ ಒಪ್ಕೊಂಡರು. ಸ್ವಾಮೀಜಿ ತಪ್ಪು ಹಿಡಿದರೆ ಸ್ವಾಮೀಜಿ ಭಯಂಕರ ಕೆಟ್ಟವರಾಗಿಬಿಟ್ಟರು. ಅವರು ಮಾತ್ರ ಮಹನೀಯರಂತೆ, ಸಚ್ಚಿದಾನಂದ ಸ್ವಾಮೀಜಿ ತಪ್ಪಂತೆ. ಏನಪ್ಪ, ಜನರಿಗೆ, ಮೂರ್ಖರಿಗೆ ಅನುಯಾಯಿಗಳು ಗುರುಗಳಾಗ್ತಾ ಇದ್ದಾರೆ. ಇದು ಉಲ್ಟಾಗಿ ಬಿಡ್ತಾ ಇದೆ. ಬುದ್ಧಿವಂತರನ್ನು ಅವಿವೇಕಗಳು ಅನುಯಾಯಿಗಳಾಗಬೇಕಾ, ಅಥವಾ ಬುದ್ಧಿವಂತರೇ ಅವಿವೇಕಿಗಳನ್ನು ಹಿಂಬಾಲಿಸಬೇಕಾ, ಅಂದರೆ ಫಾಲೋ ಮಾಡಬೇಕಾ? ಅಂದರೆ ದೊಡ್ಡ ದೊಡ್ಡ ಗುರುಗಳು, ಸನ್ಯಾಸಿಗಳು, ಪೀಠಾಧಿಪತಿಗಳು ಅವಿವೇಕಿಗಳನ್ನು ಫಾಲೋ ಮಾಡಬೇಕಾ, ಲೇಕ ಅವಿವೇಕಿಗಳೇ ಈ ದೊಡ್ಡವರಿಂದ ಕಲಿಯಬೇಕಾ? ಇದು ಏನಪ್ಪ ಉಲ್ಟಾ ಆಗುತ್ತಾ ಇದೆ. ವೇದಾಂತದಲ್ಲಿ ನಿಮಗೆ ಸಂದೇಹ ಬಂದರೆ ಬೈಬಲ್ ಓದ್ತೀರಾ? ನನ್ನ ಪ್ರಶ್ನೆ. ವೇದಾಂತದಲ್ಲಿ ನಿಮಗೆ ಬೈಬಲ್ ಬಂದರೆ ಕುರಾನ್ ಓದ್ತೀರಾ? ಕುರಾನ್ ನಿಮ್ಮ ವೇದಾಂತದ ಸಂದೇಹವನ್ನು ನಿವೃತ್ತಿ ಮಾಡ್ತದೆ? ಏನಪ್ಪ, ನಿಮಗೆ ಅಹಿಂಸಾ ಕಲಿಯಬೇಕು, ಪ್ರೇಮ ಕಲಿಯಬೇಕು, ಎಲ್ಲ ಮತಗಳಲ್ಲ ಮೇಲೆ, ಎಲ್ಲ ಮನುಷ್ಯರ ಮೇಲೆ, ಎಲ್ಲ ಮತಗಳ ಮನುಷ್ಯರ ಮೇಲೆ ಪ್ರೀತಿಸಬೇಕು ಅಂದರೆ ಕುರಾನ್ ಓದಬೇಕಾ? ಕುರಾನ್ ಓದಿದ್ದರೆ ಎಲ್ಲರನ್ನು ಹೇಗೆ ಪ್ರೀತಿಸು, ಎಲ್ಲರನ್ನು ಹೇಗೆ ಆಧರಿಸು ಕಂಡು ಬರ್ತದೆ. ಏನಪ್ಪ, ಒಂದು ಮಂದಿರ ಕಟ್ಕೋ, ವಿಗ್ರಹ ಪೂಜೆ ಮಾಡು ಅಂದರೆ ವಿಗ್ರಹ ಪೂಜೆ ಮಾಡಬೇಕು, ಷೋಡಶೋಪಚಾರ ಪೂಜೆ ಮಾಡಬೇಕು. ವಿಗ್ರಹ ಹೇಗೆ ಕೆತ್ತಬೇಕು, ವಿಗ್ರಹವನ್ನು ಹೇಗೆ ಪ್ರತಿಷ್ಠೆ ಮಾಡಬೇಕು, ಒಂದು ಕೃಷ್ಣ ವಿಗ್ರಹ, ರಾಮ ವಿಗ್ರಹ ಹೇಗೆ ಪ್ರತಿಷ್ಠೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅಂದರೆ ಕುರಾನ್ನಲ್ಲಿ ಓದು. ಕುರಾನ್ನಲ್ಲಿ ಮಂದಿರ ಕಟ್ಟುವುದು, ಕುರಾನ್ನಲ್ಲಿ ಮಂದಿರ ಕಟ್ಟುವುದು, ವಿಗ್ರಹವನ್ನು ಕೆತ್ತುವುದು, ಪ್ರಾಣ ಪ್ರತಿಷ್ಠಾ ಮಾಡುವುದು, ನಿತ್ಯ ಪೂಜೆ ಮಾಡುವುದು, ಅಭಿಷೇಕ ಮಾಡುವುದು, ಪಂಚಾಮೃತ ಸ್ನಾನ ಮಾಡುವುದು ಎಲ್ಲಿದೆ? ಕುರಾನ್ನಲ್ಲಿದೆ, ಕಲಿತುಕೋ ಎಂದು ಹೇಳಿದರಂತೆ. ನೀವೆಲ್ಲರೂ ಹೇಳಿದಿರಿ, ಅಬ್ಬಾ ಇಷ್ಟು ದೊಡ್ಡ ಗುರುಗಳು ಯಾರು ಹೇಳಲಿಲ್ಲ. ಮಸಿ ಇನ್ ಕನ್ನಡ ಟು ಓಕೆ. ಸೊ ಇಷ್ಟು ದೊಡ್ಡ ಗುರುಗಳಿದ್ದಾರೆ ಎಂದು ಯಾರು ಕಲಿಯಲಿಲ್ಲ ಅಂತೆ. ಅಬ್ಬಾ ವಾಟ್ ಎ ಗ್ರೇಟ್ ಗುರುಗಳು, ಆಹಾ. ಏನಪ್ಪ, ದೊಡ್ಡ ಗುರುಗಳು ಸಿಕ್ಕಿದ್ರೆ? ವಿಗ್ರಹ ಹೇಗೆ ಕತ್ತುವುದು, ಮಂದಿರವನ್ನು ಹೇಗೆ ಕಟ್ಟುವುದು, ಅದರಲ್ಲಿ ಪ್ರಾಣ ಪ್ರತಿಷ್ಠಾ ಹೇಗೆ ಮಾಡುವುದು, ನಿತ್ಯ ಷೋಡಶೋಪಚಾರ ಹೇಗೆ ಪೂಜೆ ಮಾಡುವುದು, ರುದ್ರಾಭಿಷೇಕ ಹೇಗೆ ಮಾಡುವುದು, ಅಥವಾ ಅದೇನು ಅಭಿಷೇಕ ಹೇಗೆ ಮಾಡುವುದು, ಪಂಚಾಮೃತ ಸ್ನಾನ, ಇದೆಲ್ಲ ಕುರಾನ್ ಓದಿಕೊಂಡರೆ ನಿಮಗೀಗ ಬೇರೆ ಯಾವ ಪುಸ್ತಕ ಓದಬೇಕಾಗಿಲ್ಲ, ಅಲ್ಲೇ ಕಂಡು ಬರ್ತದೆ. ಹೀಗೆ ಹೇಳಲ್ಲ ನಾನು ನಾಳಿನಿಂದ ವೇದಾಂತ ಎಲ್ಲರಿಗೆ ನಾನು ದೊಡ್ಡ ಗುರುಗಳಾಗ್ತೀನಿ, ಇಂಟರ್ನ್ಯಾಷನಲ್ ಗುರುಗಳಾಗಿ ಬಿಡ್ತೀನಿ. ಪಾರ್ಲಿಮೆಂಟ್ ಆಫ್ ರಿಲಿಜನ್ ನನಗೋಸ್ಕರನೇ ಕಟ್ಟಿಬಿಡ್ತಾರೆ. ಈಗ ನಾನು ದೊಡ್ಡ ಇಂಟರ್ನ್ಯಾಷನಲ್ ಗುರುಗಳಾಗಿಬಿಡ್ತೀನಿ ಅಲ್ಲವೇ? ನಿಮಗೆಲ್ಲರಿಗೂ ಇಷ್ಟವಾಗ್ತದಾ? ಇಂಡಿಯಾ, ವಿ ಆರ್ ಪ್ರೌಡ್ ದಟ್ ದೇರ್ ಈಸ್ ಎ ಇಡಿಯಾಟಿಕ್ ಪ್ರಕಾಶಾನಂದ ಬಾರ್ನ್ ಇನ್ ಇಂಡಿಯಾ ಹೂ ಟಾಟ್ ದಟ್ ಷೋಡಶೋಪಚಾರ ಪೂಜಾ ಬೇಕಂದರೆ ನೀವು ಕುರಾನೇ ಕಲಿಯಬೇಕು ಎಂದು ಹೇಳಿಬಿಟ್ಟ ಅಂದರೆ ನೀವೆಲ್ಲರೂ ನನ್ನ ಶಿಷ್ಯರಾಗ್ತೀರಾ? ನನ್ನನ್ನು ದೊಡ್ಡ ಗುರುಗಳು ಮಾಡಿಬಿಡ್ತೀರಾ? ಒಳ್ಳೆಯದು, ಮಾಡಿಬಿಡಿ. ಚೆನ್ನಾಗಿದೆ. ಯು ಮೇಕ್ ಮೀ ಎ ಗ್ರೇಟ್ ಗುರು. ಅಂಡ್
ಷೋಡಶೋಪಚಾರ ವಿಗ್ರಹ ಪೂಜಾ ಅಂದರೆ ಎಲ್ಲಿ ನೋಡಬೇಕಂತೆ? ಕುರಾನ್ ಓದಬೇಕಂತೆ. ವೇದಾಂತ ಅಂದರೆ ಬೈಬಲ್ನಲ್ಲಿ ಓದಬೇಕಂತೆ. ಏನಪ್ಪ, ಇಂಡಿಯಾ ಈಸ್ ಲೂಸಿಂಗ್ ವಿಸ್ಡಮ್, ಲೂಸಿಂಗ್ ಕಾಮನ್ ಸೆನ್ಸ್. ಐ ಟೆಲ್ ಯು, ಥಿಂಕ್, ಲರ್ನ್ ಟು ಥಿಂಕ್ ದ ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ ಒಪ್ಪುಕೋ, ತಪ್ಪಾಗಿ ಬಿಡು. ಡೋಂಟ್ ಶೋ ಯುವರ್ ಎಮೋಷನ್. ಯಾವ ಎಮೋಷನ್ ಬೇಡ. ನಮ್ಮ ಎಮೋಷನ್ಗಳೇ ಎಮೋಷನ್ಗಳನ್ನು ಒಬ್ಬ ಪರ್ಸನ್ಗೆ ಎಮೋಷನ್ ಇದ್ದರೆ, ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಅವರ್ ಓನ್ ಎಮೋಷನ್ಸ್. ಎವ್ರಿ ಪರ್ಸನ್ಗೆ ಇರುತ್ತದೆ ತಮ್ಮ ಇಷ್ಟ ದೇವತಾ, ತಮ್ಮ ಸಾಫ್ಟ್ ಕಾರ್ನರ್, ತಮ್ಮ ತಾಯಿ ಮೇಲೆ, ತಂದೆ ಮೇಲೆ, ತನ್ನ ಪ್ರಿಯರ ಮೇಲೆ ಎಲ್ಲೋ ಇರುತ್ತದೆ. ಅದನ್ನು ಡೋಂಟ್ ಮೇಕ್ ಇಟ್ ಎ ಫಿಲಾಸಫಿ, ಡೋಂಟ್ ಮೇಕ್ ಇಟ್ ಎ ಸಿದ್ಧಾಂತ ಮಾಡಿಬಿಟ್ಟು, ಫಿಲಾಸಫಿ ಮಾಡಿಬಿಟ್ಟು, ಇಂಟರ್ನ್ಯಾಷನಲ್ ಫಿಲಾಸಫಿ ಮಾಡಿಬಿಡಬೇಡ. ಪರ್ಸನಲ್ ಎಮೋಷನ್ಸ್, ಪರ್ಸನಲ್ ವೀಕ್ನೆಸಸ್ ನನಗೂ ಇದ್ದಾರೆ. ನನಗೂ ಕೆಲವು ಇಷ್ಟ ದೇವತೆಗಳಿದ್ದಾರೆ, ನನಗೂ ಕೆಲವು ಗುರುಗಳಿದ್ದಾರೆ, ಕೆಲವರು ಇಷ್ಟ ಜನರಿದ್ದಾರೆ. ಐ ಟು ಲವ್ ದೆಮ್. ಈವನ್ ಅವರು ತಪ್ಪು ಮಾಡಿದರೂ ಸ್ಟಿಲ್ ಐ ಲವ್ ದೆಮ್. ಐ ಟೆಲ್ ಯು, ಬಟ್ ದಟ್ ಐ ಡೋಂಟ್ ಮೇಕ್ ಇಟ್ ಎ ಸಿದ್ಧಾಂತ. ದಟ್ಸ್ ಆಲ್. ಐ ಲವ್ ಪೀಪಲ್ ಈವನ್ ಇಫ್ ದೇ ಕಮಿಟ್ ಮಿಸ್ಟೇಕ್ಸ್, ಈವನ್ ಇಫ್ ದೇ ಬಿಹೇವ್ ಫೂಲ್ಸ್ ಆಲ್ಸೋ, ಸ್ಟಿಲ್ ಐ ಲವ್ ದೆಮ್. ಬಟ್ ದಟ್ ಐ ಡೋಂಟ್ ಮೇಕ್ ಇಟ್ ಎ ಸಿದ್ಧಾಂತ. ಡೋಂಟ್ ಮೇಕ್ ಇಟ್ ಎ ಫಿಲಾಸಫಿ ಔಟ್ ಆಫ್ ಯುವರ್ ಫೂಲಿಶ್ನೆಸ್. ಓಕೆ, ಇದು ಬಿಡದಿದ್ದರೆ, ಇಫ್ ಯು ಮೇಕ್ ಎ ಪರ್ಸನಲ್ ಫ್ಯಾನ್ಸಿ, ಪರ್ಸನಲ್ ನಿಮ್ಮ ಮೂಡ್ ಫಾರ್ ಜೀಸಸ್, ಯು ಮೇಕ್ ಇಟ್ ಇಂಟು ಯುವರ್ ಸಿದ್ಧಾಂತ, ಇಂಟು ಯುವರ್ ಆರ್ಗನೈಸೇಷನಲ್ ಫೌಂಡೇಶನ್, ದಟ್ ಜೀಸಸ್ ಪೂಜಾ, ಬಿಕಾಸ್ ಅವರ್ ಗುರು ಟೋಲ್ಡ್ ದಟ್ ಅವರ್ ಗುರು ಹ್ಯಾಡ್ ಎ ಸಾಫ್ಟ್ ಕಾರ್ನರ್, ಅವರ್ ಫೌಂಡರ್ ಆಫ್ ಅವರ್ ಸಂಪ್ರದಾಯ ಹ್ಯಾಸ್ ಎ ಸಾಫ್ಟ್ ಕಾರ್ನರ್ ಫಾರ್ ಜೀಸಸ್, ದೇರ್ ಫಾರ್ ವಿ ಆಲ್ ಡೂ ಎಂದು. ಅಯ್ಯೋ ರಾಮ, ಇದು ಹೇಗಿದೆ? ಕೃಷ್ಣದೇವರಾಯರ ಕುರಿತು, ತೆನಾಲಿ ರಾಮಕೃಷ್ಣ ಕುರಿತು ನಮಗೊಂದು ಕಥೆ ಇದೆ, ಗೊತ್ತಾ? ನಿಮಗೆ ಗೊತ್ತಿರಬಹುದು, ನಾವು ಬಾಲ್ಯಕಾಲದಿಂದ ಕೇಳುತ್ತಾ ಇದ್ದೀವಿ, ಹೇಳ್ತೀನಿ. ಒಂದು ಚೆನ್ನಾಗಿದೆ. ಕೃಷ್ಣದೇವರಾಯಲ ತಾಯಿ ಶರೀರ ಬಿಟ್ಟರು, ಪ್ರಾಣ ಬಿಟ್ಟರಂತೆ. ಬಿಟ್ಟಾಗ ಅವರಿಗೆ ಸದ್ಗತಿ ಆಗಬೇಕಂದ್ರೆ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ಕೆಲವರು ಬ್ರಾಹ್ಮಣರನ್ನು ಕರೆದರೆ ಅವರು ಏನು ಹೇಳಿದ್ದಾರೆ ಅಂದರೆ, ಚಿನ್ನದ ಬಳೆಗಳು ಇಲ್ಲಿರುತ್ತವೆ ನೋಡಿ, ಕಂಕಣ, ಚಿನ್ನದ ಕಂಕಣ ತಯಾರು ಮಾಡಿಸಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಎಂದು ಬ್ರಾಹ್ಮಣರು ಹೇಳಿದರಂತೆ. ಆ ಕಥೆ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ, ಬಟ್ ಇದೆ, ಪ್ರಸಿದ್ಧವಾಗಿದೆ. ಹೇಳಿಬಿಟ್ರೆ ಕೃಷ್ಣದೇವರಾಯ ಆಗುತ್ತಪ್ಪ, ನಮ್ಮ ತಾಯಿಗೆ ಸದ್ಗತಿ ಆಗಬೇಕು ಎಂದು ಬ್ರಾಹ್ಮಣರಿಗೆ ಅನೌನ್ಸ್ ಮಾಡಿದ್ದರಂತೆ. 1000 ಬ್ರಾಹ್ಮಣರು ಬಂದರಂತೆ. ಅದಕ್ಕೆ ಅವರೆಲ್ಲ ಚಿನ್ನದ ಬಲೆಗಳನ್ನು ತಯಾರು ಮಾಡಿ ಇಟ್ಕೊಂಡರು. ಇವರಿಗೆಲ್ಲ ನಮಸ್ಕಾರ ಮಾಡಿ ಪಾದಗಳನ್ನು ತೊಳೆದು ನಮಸ್ಕಾರ ಮಾಡಿ ಊಟ ಕೊಟ್ಟು ಭಿಕ್ಷಾ ಕೊಟ್ಟು, ಅಂದರೆ ಬ್ರಾಹ್ಮಣರಿಗೆ ಭೋಜನ ಮಾಡಿ ಇದು ದಾನ ಮಾಡಬೇಕು ಎಂದು. ಅಷ್ಟರಲ್ಲೇ ಇದು ತೆನಾಲಿ ರಾಮಕೃಷ್ಣನಿಗೆ ಗೊತ್ತಾಯಿತಂತೆ. ಅಯ್ಯಯ್ಯೋ, ಇಷ್ಟೆಲ್ಲ ಚಿನ್ನವನ್ನೆಲ್ಲ ಸುಮ್ಮನೆ ಮಾಡಿಸ್ತಾ ಇದ್ದಾರೆ, ವೇಸ್ಟು. ಅಂದರೆ ಸ್ವಲ್ಪ ದಾನ ಮಾಡಬಹುದು, ಬಟ್ ಈ ತರಹ ಬಳಸಿಕೊಳ್ಳುವುದು ಸರಿಯಾಗಿಲ್ಲ ಎಂದು ಅನಿಸಿತು. ಅವರೇನು ಹೇಳಿದನಂತೆ, ಅವರು ಹಾಗೆ ಮಾಡಿದರಂತೆ. ನನ್ನ ತಾಯಿ ಹೋಗುವಕ್ಕೆ ಮುಂಚೆ ಏನೋ ಬೇಕು ಎಂದು ಕೇಳಿದರಂತೆ. ಏನು ಬೇಕು ಅಂದರೆ, ಆ ಕಾಲದಲ್ಲಿ ಏನೋ ನೋವೋ ಏನೋ ಆಗಿಬಿಟ್ಟರೆ ಏನು ಮಾಡುತ್ತಿದ್ದರು, ಒಂದು ಕಬ್ಬಿನ ರಾಡನ್ನು ತುಂಬ ಬಿಸಿ ಮಾಡಿ ಇಲ್ಲಿ ಕೈಗೆ ವಾತ ಎಂದು ತೆಲುಗಿನಲ್ಲಿ ಹೇಳ್ತಾರೆ. ವಾತ ಅಂದರೆ ಒಂದು ಫೈರ್ನಿಂದ ಮಾಡ್ತಾರೆ ಅಂಥದ್ದು ಎಂದು ಅವರು ಹೇಳಿದ್ದರಂತೆ. ಅಷ್ಟರಲ್ಲೇ ಅವರು ಪ್ರಾಣ ಬಿಟ್ಟರು. ಅದರಿಂದ ನಮ್ಮ ತಾಯಿಯ ಕೊನೆಯ ಆಸೆಯನ್ನು ಪೂರೈಸಬೇಕು ಎಂದು ಇವರೇನು ಹೇಳಿದ, ಬ್ರಾಹ್ಮಣರಿಗೆ ಎಲ್ಲರನ್ನು ಕರೆದು, ನಾನು ನಮ್ಮ ತಾಯಿ ಕೊನೆಯ ಆಸೆ ಪೂರೈಸುವುದಕ್ಕೆ ಇದು ಮಾಡ್ತಾ ಇದ್ದೀನಿ ಎಂದು ಅವರು ಶುರು ಮಾಡಿದನಂತೆ. ಯಾರು ಆ ಬಳೆ, ಕೃಷ್ಣದೇವರಾಯರ ಚಿನ್ನದ ಬಳೆ ತಗೊಳ್ಳುವಕ್ಕೆ ಹೋಗ್ತಾರೋ ಅವರಿಗೆಲ್ಲರಿಗೆ ಆ ಚಿನ್ನದ ಬರ್ಂಟ್ ಐರನ್ ರಾಡ್ನಿಂದ ಇಲ್ಲಿ ಅಂಟಿಸೋದು, ಅವರಿಗೆಲ್ಲರಿಗೆ ಒಂದೊಂದು ಅಂಟಿಸೋದು. ಹಾಗೆ ಹೋಗುತ್ತಾ ಇರುವಾಗ ಒಳಗೆ ಹೋಗಿ ಕೃಷ್ಣದೇವರಾಯರ ಕೈಯಿಂದ ಬಳೆ ತಗೊಳ್ಳುವಕ್ಕೆ ಹೋದರೆ ಒಬ್ಬನು ಹೇಳಿದರಂತೆ, ನನಗೆ 2 ಕೊಡು ಎಂದು ಹೇಳಿದನು. ಅವರು ಹೇಳಿದರೆ, ಅದೇನು ಎಲ್ಲರಿಗೂ ಒಂದೇ ಕೊಡ್ತಾ ಇದ್ದೀವಿ, 2 ಕೇಳುವುದಂದರೆ, ನೋಡು ನಾನು 2 ಆ ಫೈರ್ನಿಂದ, ಅಗ್ನಿಯಿಂದ ನಾನು 2 ಅಂಟಿಸ್ಕೊಂಡೆ ಇಲ್ಲಿ, ಅದಕ್ಕಾಗಿ ನನಗೆ 2 ಕೊಡಬೇಕು. ಆವಾಗ ಅವ್ರಿಗೆ ಆಶ್ಚರ್ಯವಾಯಿತು, ಈ ಫೈರ್ ಏನು, ಈ ಐರನ್ ರಾಡ್ನಿಂದ ನಿಮಗೆ ಅಂಟಿಸುವುದು 2 ಏನು, ಇದೇನು ಎಂದು. ಆವಾಗ ಹೇಳಿದರಂತೆ, ಬರೆ ಅಂತೆ. ಅದು ಕನ್ನಡದಲ್ಲಿ, ಅದು ನಮ್ಗೆ ಗೊತ್ತಿಲ್ಲ ಏನು ಹೇಳ್ತಾರೆ, ನನಗೆ ಕನ್ನಡನೇ ಸರಿಯಾಗಿ ಬರಲ್ಲ. ಆವಾಗ ಅವ್ರೇನು ಹೇಳಿದ್ರಂತೆ, 2 ಅದೇನು ಅಂದರೆ, ಆವಾಗ ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ.
ಆ ಬಾಗಿಲು ಹತ್ತಿರ ತೆನಾಲಿ ರಾಮಕೃಷ್ಣ ಕೂತ್ಕೊಂಡು ಎಲ್ಲರಿಗೆ ಎರಡೆರಡು ಅಂಟಿಸ್ತಾ ಇದ್ದಾನೆ, ಕೈಗೆ ಎಲ್ಲರಿಗೆ. ಇದೇನೆಂದರೆ, ನೋಡು ನಿಮ್ಮ ತಾಯಿ ಹೋಗುವಾಗ ಹೇಳಿದ್ದಾರು ಬಳೆ ಬಳೆ ಎಂದು, ಅದರಿಂದ ನೀವು ಬಳೆ ದಾನ ಮಾಡ್ತಾ ಇದ್ದೀರಿ. ನಾವೇನು ಮಾಡ್ತಾ ಇದ್ದೀವಿ? ನಾನು ಇದು ದಾನ ಮಾಡ್ತಾ ಇದ್ದೀನಿ, ನಮ್ಮ ತಾಯಿಗೆ ಅನುಗ್ರಹ ಆಗಬೇಕು ಎಂದು. ಆವಾಗ ಅವರಿಗೆ ಗೊತ್ತಾಯಿತಂತೆ, ಅಯ್ಯೋ ಈ ಅಂಧವಿಶ್ವಾಸ ಈಗ ಮಾಡಬಾರದು ಎಂದು ಬಿಟ್ಟು ಬಿಟ್ಟರಂತೆ. ಹಾಗೆ ನಾವು ಏಸು ಏಸು ಎಂದು ಒಬ್ಬನಿಗೆ ಪರ್ಸನಲ್ ಮೋಹ ಇದೆ, ಅವರ ಮೋಹ ಎಲ್ಲ ಓಲ್ ಇಂಡಿಯಾಕ್ಕೆ ಅಂಟಿಸ್ಕೊಳ್ತಾ ಇದ್ದೀವಿ ಅಲ್ಲವೇ? ಏಸು ಮೇಲೆ ಒಬ್ಬನಿಗೆ ಮೋಹ ಇದ್ದಂತೆ ಅವನಿಗೆ ಏಸು ದರ್ಶನವಾಯಿತಂತೆ, ಅವರ ಪರ್ಸನಲ್ ಮೋಹ ಹೋಲ್ ಇಂಡಿಯಾಕ್ಕೆ ಅಂಟಿಸ್ತಾ ಇದ್ದೀವಿ. ಪರ್ಸನಲ್ ಮೋಹ. ಐ ಟೆಲ್ ಯು, ನಮ್ಮ ಗುರುಗಳ ಮೋಹ ಬಿಡು, ನೀವು ಬುದ್ಧಿವಂತರಾಗ್ತೀರಿ. ನಮ್ಮ 20ನೇ ಶತಮಾನವೇ ಒಂದು ಮೋಹ, ಇದು ಬಿಟ್ಟು ಬಿಡಿ. ದೆನ್ ಇಂಡಿಯಾ ಬಿಕಮ್ಸ್ ರಿಯಲಿ ಗ್ರೇಟ್. ಐ ಟೆಲ್ ಯು, ಫಾರ್ ಅಸ್ ಅವರ ಶಾಸ್ತ್ರ ಇದೆ, ಅವರ ಉಪನಿಷತ್ತುಗಳಿವೆ. ನಮ್ಮ ಉಪನಿಷತ್ತುಗಳು ನಮ್ಮ ಶಾಸ್ತ್ರಗಳು ಇರುವುದು ಪಕ್ಕಕ್ಕಿಟ್ಟು ಇದು ಏನದು ಬುದ್ಧಿ? ಇಲ್ಲಿ ನೋಡಿ ಭಾಮತಿಕಾರ್. ಏಕೆಂದರೆ ನನಗೆ ಎಲ್ಲಿ ಬಗ್ ಆಗ್ತದೆ ಅಂದರೆ, ಒಬ್ಬನಿಬ್ಬನಲ್ಲ, ಹೋಲ್ ಸೊಸೈಟಿ ಒಂದು ಪರ್ಸನಲ್ ವೀಕ್ನೆಸ್ಸನ್ನು ಒಂದು ಸಿದ್ಧಾಂತ ಮಾಡಿಬಿಡುವುದು, ಹೋಲ್ ಸೊಸೈಟಿ ಕುರುಡಾಗಿ ಫಾಲೋ ಮಾಡುವುದು. ಶತಮಾನಗಳು ಹೋಲ್ ಇಂಡಿಯಾ ನರಳಿ ಹೋಗುತ್ತಾ ಇದೆ, ಆದರೂ ಪೀಪಲ್ ಬಿಡಲ್ಲ. ಇಷ್ಟು ಮೂರ್ಖತಕ್ಕೆ ಏನು ಬೈಯಬೇಕಪ್ಪ? ಎಷ್ಟು ಬೈದರೂ ಪ್ರಯೋಜನವಿಲ್ಲ. ಇದು ಭಯಂಕರ ಆಗಿಬಿಡ್ತಾ ಇದೆ. ಇದು ಏನಿದಿಷ್ಟು? ಈ ಗುಲಾಮಿ ಏನಿದಿಷ್ಟು? ಅದಕ್ಕೋಸ್ಕರ ನಾನು ಸಿಟ್ಟು ಬಂದು ಬೈದೆ ಅಷ್ಟೇ. ಓಕೆ, ಈಗ ಮುಂದುವರಿಯೋಣ ನಾವು. ಸ್ವಲ್ಪ 2-3 ನಿಮಿಷ ಹೇಳ್ತೀನಿ, ಒಂದು 5 ನಿಮಿಷ. ಇವತ್ತು ತುಂಬ ಬೈಗಳೇ ಆಯಿತು. ಇತ್ತೀಚೆಗೆ ಒಂದು 4-6 ಪಾಠಗಳಲ್ಲಿ ಆಗಲಿಲ್ಲ ಬೈಗಳು, ಈಗ ಇವತ್ತಾಯಿತು. ಪರವಾಗಿಲ್ಲ, ಬಿಡ್ತೀನಿ. ಏಕೆಂದರೆ ಸ್ವಲ್ಪ ಸಮ್ಟೈಮ್ಸ್ ಬೇಕು. ನಮ್ಮ ಶಾಸ್ತ್ರದಲ್ಲಿ ಸ್ವಲ್ಪ ಅರ್ಥವಾದ ಎಂದಿದೆ. ಅರ್ಥವಾದ ಅಂದರೆ ನಿಂದಾಸ್ತುತಿ. ಇಫ್ ಪೀಪಲ್ ಆರ್ ಟೂ ಮಚ್ ಎಮೋಷ್ನಲಿ ಅಟ್ಯಾಚ್ಡ್, ಅದು ಸ್ವಲ್ಪ ಬಿಡಿಸುವುದಕ್ಕೆ ಸ್ವಲ್ಪ ನಿಂದೆ ಮಾಡುವುದು ಶಾಸ್ತ್ರದಲ್ಲಿದೆ. ಸ್ವಲ್ಪ ಹೆಚ್ಚು ನಿಂದೆ ಮಾಡಿದರೆ, ಸ್ವಲ್ಪ ಲಿಟಲ್ ನಾನು ಓವರೇ ಮಾಡಿದ್ದೀನಿ, ಐ ನೋ ಇಟ್, ನಾನು ಕಾನ್ಷಿಯಸ್ಲೇ ಮಾಡಿದೆ. ಏಕೆಂದರೆ ಸ್ವಲ್ಪ ಓವರ್ ಮಾಡಿದ್ದಾರೆ, ಆದರೂ ಬಿಡ್ತಾರೆ ಏನೋ ಎಂದು, ಬಿಟ್ಟರೆ ಒಳ್ಳೆಯದು, ಬುದ್ಧಿವಂತರಾಗ್ತಾರೆ ಎಂದು ಸ್ವಲ್ಪ ಓವರೇ ಮಾಡಿದ್ದೀನಿ. ಏಕೆಂದರೆ ಪೀಪಲ್ ನೀಡ್ ಟು ಲೀವ್ ಇಟ್. ಏಕೆಂದರೆ ಒಂದು ಅತಿಯಾಗಿ ಮಾಡಿದರೆ ಸ್ವಲ್ಪ ಅತಿಯಾಗಿ ಹೊಡೆಯುವುದು ಬೇಕು, ಸೊ ದಟ್ ಬಿಟ್ಟರೆ ಬುದ್ಧಿವಂತರಾಗ್ತಾರೆ. ಓಕೆ, ನಿಜವಾದ ವಿವೇಕ ಬರಲಿ. ತೋ ಶ್ರೋತವ್ಯೋ ಮಂತವ್ಯ ಎನ್ನುವುದು ಧಾರಣ ಅಲ್ಲ. ಮತ್ತು ನಿಧಿಧ್ಯಾಸಿತವ್ಯ ಇತಿ ಧ್ಯಾನೋಪದೇಶ. ಯೋಗ ಧ್ಯಾನದಲ್ಲಿ ಆ ಧಾರಣವನ್ನೇ ಮುಂದುವರಿಸಿದ್ದರೆ ಧ್ಯಾನ. ಇವರೇನು ಹೇಳ್ತಾರೆ? ನಿಧಿಧ್ಯಾಸನವನ್ನು ಆ ಯೋಗ ಧ್ಯಾನ ಸಮಾನ ಮಾಡ್ತಾನೆ. ಮತ್ತು ದ್ರಷ್ಟವ್ಯ ಇತಿ, ಈಗ ಕೊನೆಗೂ ದ್ರಷ್ಟವ್ಯತೆ ಇದು ನೋಡಿ. ದ್ರಷ್ಟವ್ಯ ಅಂದರೆ ಏನು? ಸಾಕ್ಷಾತ್ಕಾರ ವೃತ್ತೇ ಬ್ರಹ್ಮಣ್ಯಾವೇಶಾತ್. ಸಾಕ್ಷಾತ್ಕಾರ ಒಂದು ವೃತ್ತಿ. ಸಾಕ್ಷಾತ್ಕಾರ ಅಂದರೆ ಸಗುಣ ಬ್ರಹ್ಮೋಪಾಸನದಲ್ಲಿ ಈಶ್ವರದು ನಿಮ್ಮ ದರ್ಶನ ಆಗುತ್ತದೆ ನೋಡಿ. ಯೇಸು ದರ್ಶನ, ನಿಮ್ಮ ಪ್ರವಾದಿ ದರ್ಶನ ಎಂದು ಆಗುತ್ತದೆ ನೋಡಿ. ಆ ಥರ ಪ್ರವಾದಿ ದರ್ಶನ, ಯೇಸು ದರ್ಶನ ಇದೆ ನಿಮ್ಮ ಮೋಹ. ಇಟ್ ಈಸ್ ನಥಿಂಗ್ ಬಟ್ ಮೋಹ. ಯು ಕ್ಯಾನ್ ಇಮ್ಯಾಜಿನ್ ಎನಿಥಿಂಗ್, ಯು ಕ್ಯಾನ್ ಹ್ಯಾವ್ ದರ್ಶನ ಆಫ್ ಎನಿಥಿಂಗ್. ಗೊತ್ತಾ? ನಿಮಗೆ ಇಷ್ಟವಾಗಿರುವ ಫಿಲ್ಮ್ ಆ್ಯಕ್ಟರು, ನಿಮ್ಮ ಇಷ್ಟವಾಗಿರುವ ಕ್ರಿಕೆಟರು, ಅವರನ್ನೇ ಯೋಚನೆ ಮಾಡ್ತಾ ಇದ್ದರೆ ಕಣ್ಣು ಮುಚ್ಚಿಕೊಂಡ್ರೆ ಅವರೇ ಕಂಡು ಬರ್ತಾರೆ ನಿಮ್ಮ ಮನಸ್ಸಿನಲ್ಲಿ, ಕನಸಿನಲ್ಲಿ ಕಂಡು ಬರ್ತಾರೆ. ದಟ್ಸ್ ಆಲ್ ಯುವರ್ ಓನ್ ಪರ್ಸನಲ್ ಇಮ್ಯಾಜಿನೇಷನ್ಸು, ಊಹೆಗಳು ಸತ್ಯವಾಗಲ್ಲ. ಓಕೆ, ಆದ್ದರಿಂದ ಸಾಕ್ಷಾತ್ಕಾರ ಅಂದರೆ ಮನಸ್ಸು ಒಂದೇ ವಿಷಯವನ್ನು ಮತ್ತೆ ಯೋಚನೆ ಮಾಡಿ ಭಾವನ ಗಟ್ಟಿಯಾದಾಗ ನಿಮ್ಮ ಮೈಂಡ್ ಅಸ್ಯೂಮ್ಸ್ ಒಂದು ಇಷ್ಟ ದೇವತಾ ಆಕಾರ, ಸಗುಣ ದೇವತಾ ಆಕಾರ. ಅದೇ ರೂಪವನ್ನು ಧರಿಸಿ ನಿಮಗೆ ಕಂಡುಬರುವುದು ಶುರುವಾಗ್ತದೆ. ಓಕೆ, ಈ ತರಹ ಸಾಕ್ಷಾತ್ಕಾರ ಅಂದರೆ ಭಾಮತಿಕಾರರು ಹೇಳಿದ್ದು, ಶ್ರವಣ ಮನನ ಅಂದರೆ ಧಾರಣ ಸಮಾನ ಮಾಡುವುದು, ನಿಧಿಧ್ಯಾಸನ ಅಂದರೆ ಧ್ಯಾನ ಸಮಾನ ಮಾಡುವುದು, ದ್ರಷ್ಟವ್ಯ ಅಂದರೆ ಯೋಗಿಗಳ ಸವಿಕಲ್ಪ ಸಮಾಧಿ ಎಂದು ಮಾಡುವುದು. ಹೀಗೆ ಇಂಟರ್ಪ್ರೆಟ್ ಮಾಡಿದ್ದೆ. ಸ್ವಾಮೀಜಿ ಇದಲ್ಲ, ಶಂಕರ ಭಾಷ್ಯ ಬೇರೆ, ತತ್ವಚಿಂತನ ಬೇರೆ ಎಂದು ಇದಕ್ಕೋಸ್ಕರ ಸ್ವಾಮೀಜಿಗೆ ಎಷ್ಟು ಕೆಟ್ಟ ಹೆಸರು ಬಂದರು, ಹೋಲ್ ಸೊಸೈಟಿ ಬೈಕಾಟ್ ಮಾಡಿದ್ದರು. ಸ್ವಾಮೀಜಿ ಎಷ್ಟು ಸಿನ್ಸಿಯರ್ಲಿ ಹಿ ಬಿಲೀವ್ಡ್ ಹಿಸ್ ಕಾನ್ಷಿಯನ್ಸ್. ತನ್ನ ಕಾನ್ಷಿಯನ್ಸ್ಗೆ ಅನುಗುಣವಾಗಿ ನಾನು ಎತ್ತಿ ತೋರಿಸ್ತೀನಿ. ಸಿ, ಐ ಕ್ಯಾನ್ ಶೋ ಯು ಟು ಎವ್ರಿಬಡಿ, ಯು ಆಲ್ ಕ್ಯಾನ್ ಸಿ, ವಿ ಆಲ್ ಕ್ಯಾನ್ ಸಿ. ನಮ್ಮ ಎಲ್ಲರ ಅನುಭವದಲ್ಲಿರುವ ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನೀವು ಯು ಡೋಂಟ್ ಹ್ಯಾವ್ ಟು ಬಿಲೀವ್ ಮೀ ಪರ್ಸನಲಿ, ಸ್ವಾಮೀಜಿ ಟೋಲ್ಡ್. ನನ್ನನ್ನು ಪರ್ಸನಲಿ ನೀವೇನು ನಂಬಬೇಕಾಗಿಲ್ಲ. ಎಲ್ಲರ ಅನುಭವದಲ್ಲೆಲ್ಲ ಯೂನಿವರ್ಸಲ್ ಸತ್ಯವನ್ನು ನಾನು ತೋರಿಸ್ತಾ ಇದ್ದೇನೆ. ಅದೇ ಶಂಕರ ಭಾಷ್ಯ, ಶಂಕರಾಚಾರ್ಯರು ಹಾಗೇ ಹೇಳಿದ್ದಾರೆ. ಅದನ್ನು ಎತ್ತಿ ತೋರಿಸಿ ಇದು ಸರಿಯಾಗಿಲ್ಲ ಇತಿ ಸಮಾಧ್ಯೋಪದೇಶ ಐತಿ ಸುತ್ತರಾಮ್ ಅನಾದೇಯಂ. ದಿಸ್ ಈಸ್ ಟೋಟಲಿ ಅನ್ಆಕ್ಸೆಪ್ಟಬಲ್.
ಅಂದರೆ ನಾಟ್ ಎಟ್ ಆಲ್ ಆಕ್ಸೆಪ್ಟಬಲ್, ಎಷ್ಟು ಮಾತ್ರವೂ ಇದು ಒಪ್ಪಕ್ಕಾಗಲ್ಲ. ಓಕೆ, ಇದು ಎಷ್ಟು ಮಾತ್ರವೂ ಒಪ್ಪಕ್ಕಾಗಲ್ಲ. ಏಕೆಂದರೆ ಆತ್ಮನ ಸಂಯಮ ಅವಿಷಯತ್ವ. ಇವತ್ತು ಮುಗಿಸ್ತೀನಿ ಅಂದ್ಕೊಂಡೆ ನಿಧಿಧ್ಯಾಸನ, ಮಧ್ಯದಲ್ಲಿ ಏನೋ ಏಸು ಮೋಹ ಬಂದುಬಿಟ್ಟಿತು. ಪರವಾಗಿಲ್ಲ, ಏಸು ಮೋಹವನ್ನಾದರೂ ಸ್ವಲ್ಪ ಬಿಡಿಸ್ಕೊಂಡಿದ್ದೀವಲ್ಲ, ಒಳ್ಳೆಯದಾಯಿತು. ಇವತ್ತು ಟೈಮ್ ಆಯಿತು, ಇನ್ನೇನು ಈಗ ನಾಳೆ ಹೇಳೋಣ. ಇದು ನಿಜವಾದ ನಿಧಿಧ್ಯಾಸನದಲ್ಲಿ ಈ ಶ್ರವಣ ಮನನ ನಿಧಿಧ್ಯಾಸನ ಮತ್ತು ಅವರ ಧಾರಣ ಧ್ಯಾನಕ್ಕೆ ವ್ಯತ್ಯಾಸವೇನೆನ್ನುವುದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಹಿಂದೆ ಹೇಳಿದ್ದೇವೆ. ಸ್ವಲ್ಪ ಆತ್ಮನಃ ಸಂಯಮ ಅವಿಷಯತ್ವಾತ್. ಓಕೆ, ಒಂದೆರಡು ವಾಕ್ಯ ಹೇಳಿ ಮಿಕ್ಕದು ಸ್ವಲ್ಪ ಇದ್ದಿದೆ. ಒಂದು ಹಾಫ್ ಕ್ಲಾಸ್ ಆದರೂ, ಹಾಫ್ ಕ್ಲಾಸೋ 1 ಕ್ಲಾಸ್ ಆದರೂ ನಾಳೆ ಇರ್ತದೆ. ನೆಕ್ಸ್ಟ್ ಕ್ಲಾಸು ಹಾಫ್ ಕ್ಲಾಸ್ ಆದರೂ ಹೇಳಿ, ಈಗ ಮುಂದೆ ನೆಕ್ಸ್ಟ್ ಪಾಠ ಹೇಳೋಣ. ಓಕೆ, ಅದಕ್ಕೆ ಮುಂಚೆ ಒಂದೆರಡು ಮಾತುಗಳು ಹೇಳಿಬಿಡ್ತೀನಿ. ಆ ಯೋಗ ಧ್ಯಾನದಲ್ಲಿ ಹೇಗೆ ಧಾರಣ ಧ್ಯಾನ ಸಮಾಧಿ ಇರುತ್ತದೋ, ಮನಸ್ಸನ್ನು ಒಂದಿನಲ್ಲೇ ಇಟ್ಟು ಅದೇ ಭಾವನೆ ಮಾಡುತ್ತಾ ಇರುವುದು, ಭಾವಿಸುತ್ತಾ ಇರುವುದು ವೇದಾಂತ ಅಂದರೆ ಭಾವನಾ ಅಲ್ಲ. ದಿಸ್ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ವೇದಾಂತ ಈಸ್ ನಾಟ್ ಸಮಥಿಂಗ್ ಟು ಬಿ ಬಿಲೀವ್ಡ್. ಯು ಹ್ಯಾವ್ ಟು ಜಸ್ಟ್ ಪೇ ಅಟೆನ್ಷನ್. ಜ್ಞಾನ ತಾನೇ ಆಗುತ್ತದೆ. ದಿಸ್ ಐ ಟೆಲ್ ಯು, ನೋ ಬಡಿ ಟಾಕ್ಡ್ ಎಕ್ಸೆಪ್ಟ್ ಉಪನಿಷತ್ಸ್. ನಮ್ಮ ಉಪನಿಷತ್ತು ಬಿಟ್ಟು ಯಾರು ಮಾತಾಡಲಿಲ್ಲ. ಇದು ಜ್ಞಾನ ಈಸ್ ವಸ್ತುತಂತ್ರ. ಜಸ್ಟ್ ಬಿ ಅವೇರ್ಫುಲ್, ಪೇಷಂಟ್ಲಿ ಪೇ ಅಟೆನ್ಷನ್, ಅನ್ಪ್ರೆಜುಡಿಸ್ಡ್, ಯಾವ ಪ್ರೆಜುಡಿಸ್ ಇಲ್ಲದೆ ತತ್ವ ಕಡೆಗೆ ದೃಷ್ಟಿ ಇಡು. ತಾನೇ 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 ಅರ್ಥವಾಗುತ್ತದೆ. ದಿಸ್ ಈಸ್ ದ ಅದ್ಭುತವಾದ ವೇದಾಂತ ಜ್ಞಾನ. ಓಕೆ, ಆತ್ಮ ಸಂಯಮ ಅಂದರೆ ಯೋಗದಲ್ಲಿ ಹೇಳಿರುವ ಧಾರಣ ಧ್ಯಾನ ಸಮಾಧಿಗಳು ಒಂದು ವಿಷಯದಲ್ಲಿಟ್ಟು ಭಾವನೆ ಮಾಡುವುದು. ಮನೋನಿಗ್ರಹಸ್ಯ ನಿಧಿಧ್ಯಾಸನಾಪರಾಭಿಧಾನಸ್ಯ ಸೂಕ್ಷ್ಮ ವಸ್ತು ನಿರೂಪಣ ಮಾತ್ರ ಪರತ್ವಾತ್. ಇದು ಸೂಕ್ಷ್ಮ ವಸ್ತುವನ್ನು ಒಂದು ರತ್ನ ಪರೀಕ್ಷವತ್ತೆಂದು ಸ್ವಾಮೀಜಿ ಹೇಳ್ತಾರೆ. ಅಥವಾ ಅಕ್ಕಿಯಲ್ಲಿ ಕಾಳು ಕಲ್ಲಿನ ಸ್ಮಾಲ್ ತುಂಡುಗಳು ಸೇರಿಕೊಂಡು ಬಿಟ್ಟರೆ ಅಕ್ಕಿ ಕಾಳಿನಲ್ಲಿ ಏನು ಮಾಡ್ತೀವಿ? ಭಾವನೆ ಮಾಡ್ತೀರಾ? ಭಾವನೆ ಏನು ಮಾಡಲ್ಲ. ಜಸ್ಟ್ ಅದೇ ಗಮನಿಸ್ತಾ ಇರ್ತೀರಿ. ಗಮನಿಸ್ತಾ ಇದ್ದರೆ ತಾನೇ ತಾನು ಗೊತ್ತಾಗ್ತದೆ, ತಾನೇ ತಾನು ಪ್ರಕಟವಾಗುತ್ತದೆ. ಸುಮ್ಮನೆ ಪೇ ಅಟೆನ್ಷನ್, ಜಸ್ಟ್ ಪೇ ಅಟೆನ್ಷನ್. ಧ್ಯಾಸ ಇಡು ಅಷ್ಟೇ, ಅವೇರ್ಫುಲ್ಲಿ ಇಡು, ತಾನೇ ತಾನು ಗೊತ್ತಾಗ್ತದೆ. ಓಕೆ, ಇಂಥ ಅದ್ಭುತವಾದದ್ದು ನಿಧಿಧ್ಯಾಸನವನ್ನು ಪಕ್ಕಕ್ಕಿಟ್ಟು ಏನೋ ಧಾರಣ ಮಾಡಿಕೊಂಡರಪ್ಪ. ನಿಧಿಧ್ಯಾಸನ ಗೊತ್ತಾಗಬೇಕಂದ್ರೆ ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ ಬೇಕು. ಆವಾಗಲೇ ನಿಧಿಧ್ಯಾಸನ ಅಂದರೆ ಏನು ಎಂಬುದೇ ಗೊತ್ತಾಗುತ್ತಾ ಇಲ್ಲ ಜನರಿಗೆ. ಆದ್ದರಿಂದ ಇಲ್ಲಿ ಆ ಶ್ರವಣ ಅಂದರೆ ಏನು, ಮನನ ಅಂದರೇನು, ನಿಧಿಧ್ಯಾಸನ ಅಂದರೇನು, ಈಗ ಲಾಸ್ಟ್ಗೊಂದು ಸಲ ಹೇಳಿಬಿಟ್ಟು ಮುಗಿಸ್ತಾರೆ ಸ್ವಾಮೀಜಿ. ಈಗ ಅದೊಂದು ಹೇಳಬೇಕು ನಾನದು. ಲಾಸ್ಟ್ಗೊಂದು ಸಲ ಫೈನಲ್ಲಿ ಶ್ರವಣ ಅಂದರೇನು, ಮನನ ಅಂದರೇನು, ನಿಧಿಧ್ಯಾಸನ ಅಂದರೇನು, ಇದು ಒಳ್ಳೆಯ ಪಾಯಿಂಟು. ಈಗ ಫೈನಲ್ ಹೇಳುವಾಗ ಅದೀಗ ನಾಳೆ ಮುಂದಿನ ಪಾಠ ಹೇಳೋಣ. ಟೈಮ್ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.